ಶರಣರ ನೆನೆದರ ಸರಗಿಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಂಗ ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮನವೇ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ ಸೊಲ್ಲೆತ್ತಿ ಜಗವ ಹಾಡುವದ. ಒಬ್ಬ ಗರ್ತಿ ಬಸವಣ್ಣವ್ರ ಬಗ್ಗೆ ಹಾಡ್ತಾಳೆ. ಬಸವಣ್ಣ ಅಂತಂದ್ರ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಎಂದರೂ ಕೂಡ ಇವತ್ತು ದೇಶದ ಪ್ರಧಾನಿವರೆಗೂ ಬಹಳ ಪ್ರಭಾವ ಮತ್ತು ಪರಿಣಾಮವನ್ನು ಬೀರಿರ್ತಕ್ಕಂಥ ಒಬ್ಬ ಅಭೂತಪೂರ್ವಕವಾಗಿರ್ತಕ್ಕಂಥ ವ್ಯಕ್ತಿ ಬಸವಣ್ಣ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವ್ರ ಬಗ್ಗೆ ಒಂದು ಬಹಳ ಅಪರೂಪದ ಮಾತನ್ನು ಹೇಳ್ತಾರೆ. ಸ್ವಲ್ಪ ವರ್ಷಗಳ ಪೂರ್ವದಲ್ಲಿ, ಅಂದ್ರೆ ತಮ್ಮ ಜೀವನದ ಕೊನೆಯ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಮಾತಿದೆ. ಸ್ವಲ್ಪ ದಿನಗಳ ಪೂರ್ವದಲ್ಲಿ ಬಸವಾದಿ ಶಿವಶರಣರ ಸಾಹಿತ್ಯ ನನಗೆ ಸಿಕ್ಕಿದ್ದೆಯಾದ್ರೆ ನಾನು ಬಸವಣ್ಣನ ಭಕ್ತನಾಗ್ತಿದ್ದೆ, ಬಸವಣ್ಣನ ಧರ್ಮವನ್ನು ಸ್ವೀಕಾರ ಮಾಡ್ತಿದ್ದೆ ಅಂತಕ್ಕಂಥ ಮಾತು. ಹೇಗಿರ್ಬೇಕು ಬಸವಣ್ಣವರ ವ್ಯಕ್ತಿತ್ವ? ಇದೇ ಒಂದು ವಾಕ್ಯದ ಮೇಲೆ ನಾವು ತಿಳ್ಕೋಬಹುದು. ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಹಾಡಿ ಹೊಗಳ್ತಾರೆ ಬಸವಣ್ಣವರನ್ನ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ. ಈ ಪ್ರಪಂಚಕ್ಕೆ ಯಾವ ರೀತಿಯಾಗಿ ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ, ಹಗಲಿರುಳು ಬೆಳಕನ್ನು ಕೊಟ್ಟು ಹೇಗೆ ಈ ಪ್ರಪಂಚದಲ್ಲಿ ಹಾಸು ಹೊಕ್ಕಾಗಿದ್ದಾರೆ, ಹಾಗೆ ನೀನು ಬಡವರಿಗೆ, ದೀನ ದಲಿತರಿಗೆ, ಭಕ್ತಿವಂತರಿಗೆ, ಜ್ಞಾನವಂತವರಿಗೆ ಹೆಂಗೆ ಆಗಿದೆಯಪ್ಪ ಅಂತಂದ್ರೆ ಬಸವಣ್ಣ ದೀಪವಾಗಿದ್ದಿ, ಆಕಾಶ ದೀಪ. 1924ನೇ ಇಸ್ವಿ ಬೆಳಗಾವದಲ್ಲಿ ಒಂದು ಬಹಳ ದೊಡ್ಡ ಕಾಂಗ್ರೆಸ್ ಅಧಿವೇಶನ ಆಯಿತು. ಮಹಾತ್ಮ ಗಾಂಧೀಜಿಯವರು ಬಂದಿದ್ದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಷಯ, ಯಾಕೆ ಇತಿಹಾಸದಿಂದ ತಿಳಿದುಕೊಂಡಿರ್ತಕ್ಕಂಥವ್ರು. ಆ ಅಧಿವೇಶನದಲ್ಲಿ ಸಾವಿರ ಸಾವಿರ ಜನ ನೆರೆದಿದ್ರು. ಯಾರಿಗೂ ಕೂಡ ಒಂದಿಷ್ಟು ಊಟದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ. ಇಷ್ಟು ಅಚ್ಚುಕಟ್ಟು ಇಲ್ಲಿ ಪ್ರಸಾದದ ವ್ಯವಸ್ಥೆ ಆತಲ್ಲ ಹೇಗೆ ಅಂತ ಮಹಾತ್ಮ ಗಾಂಧೀಜಿಯವರು ಕೇಳಿದಾಗ ಒಬ್ಬರು ಹೇಳ್ತಾರೆ, ಇದರ ವ್ಯವಸ್ಥೆಯನ್ನು ನೋಡಿಕೊಂಡವರು ಹರ್ಳೇಕರ್ ಮಂಜಪ್ಪನವರು ಅಂತ. ಹಾಗಾದ್ರೆ ಅವರನ್ನ ಕರೆಸಿ ನಾನು ಮಾತಾಡಬೇಕು. ಕರ್ನಾಟಕದ ಗಾಂಧಿ ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥ ಹರ್ಳೇಕರ್ ಮಂಜಪ್ಪನವರು ಗಾಂಧೀಜಿಯವರ ಹತ್ರ ಬಂದು ಶರಣಾರ್ಥಿಗಳನ್ನ ಹೇಳಿದ್ರು. ಏನ್ರಪ್ಪ,
ನಾವು ಸಾಕಷ್ಟು ಅಧಿವೇಶನಗಳನ್ನು ಮಾಡಿದ್ದೀವಿ. ಅಲ್ಲಿ ಊಟದ ವ್ಯವಸ್ಥೆ ಬಹಳ ಅಸ್ತವ್ಯಸ್ತವಾಗಿರ್ತಿತ್ತು. ನೀವು ಇಷ್ಟೊಂದು ಅಚ್ಚುಕಟ್ಟಾಗಿ ಪ್ರಸಾದದ ವ್ಯವಸ್ಥೆ ಮಾಡಿದಲ್ಲ, ಹೇಗೆ? ಆವಾಗ ಹರ್ಡಿಕರ್ ಮಂಜಪ್ಪನವ್ರು ಹೇಳ್ತಾರೆ, ಇದೆಲ್ಲಕ್ಕೂ ಕೂಡ ನಮಗೆ ಬಸವಣ್ಣನೇ ಪ್ರೇರಣೆ. ಬಸವಣ್ಣನ ದಾಸೋಹ ತತ್ವವೇ ಇದಕ್ಕೆ ನಮಗೆ ಪ್ರೇರಣೆ ಅಂದಾಗ ಮಹಾತ್ಮಾಜಿಯವರು ಕೇಳ್ತಾರೆ, ಯಾರು ಬಸವಣ್ಣ? ಕಡಿಮೆ ಅವಧಿಯಲ್ಲೇ ಬಸವಣ್ಣನವರ ಬಗ್ಗೆ ಒಂದಿಷ್ಟು ಹರ್ಡಿಕರ್ ಮಂಜಪ್ಪನವರು ಮಹಾತ್ಮ ಗಾಂಧೀಜಿಯವರಿಗೆ ಹೇಳಿದಾಗ ಗಾಂಧೀಜಿಯವರು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಬಸವಣ್ಣನ ತತ್ವ ಭಾರತ ಅಲ್ಲ, ಇಡೀ ಜಗತ್ತೇ ಅನುಸರಿಸಬೇಕು. ಒಂದು ವೇಳೆ ಅನುಸರಿಸಿದ್ದೇ ಆದರೆ ಈ ಜಗತ್ತು ಹೆಂಗ ಆಗ್ತದ ಅಂತಂದ್ರೆ ಪರಮಾತ್ಮನ ನಂದನವನ ಆದಂಗ ಆಗ್ತದ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಬಸವಣ್ಣವರ ಬಗ್ಗೆ. ಇನ್ನು ಶರಣರ ನುಡಿಗಳಲ್ಲಿ ನಾವು ಬಸವಣ್ಣನವರ ಬಗ್ಗೆ ಕೇಳಿದ್ರೆ ಅದೇನು ಬಹಳ ಅದ್ಭುತ. ಅದು ಒಂದೇ ಎರಡೇ ಸಾವಿರ ವಚನಗಳು ಕೇವಲ ಬಸವಣ್ಣನನ್ನ ಹಾಡಿ ಹೊಗಳತಕ್ಕಂಥ ವಚನಗಳು. ಅಂಥ ವ್ಯಕ್ತಿತ್ವ ಬಸವಣ್ಣನವರ ವ್ಯಕ್ತಿತ್ವ. ಬಸವನೆಂದರೆ ಪಾಪ ದೆಸಗೆಟ್ಟು ಹೋಗುವುದು ಅಂತಾರೆ ಶರಣರು. ಆನಂದದಿಂದ ಬಸವ ಅಂದ್ರೆ ಸಾಕು. ನಮ್ಮ ಶಂಕರ್ ಸರ್ ಅವರು ಎಷ್ಟು ಪುಣ್ಯ ಮಾಡಿದಾರೋ, ಅವರ ಹೆಸರಿನಲ್ಲಿಯೇ ಬಸವರೆಡ್ಡಿ. ಬಹಳ ಖುಷಿ ಅನಿಸ್ತದೆ, ಆನಂದ ಅನಿಸ್ತದೆ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಬ ಎಂಬಲ್ಲಿ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿ ಒಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯೆಲ್ಲ ಸರ್ವಾಂಗದಲ್ಲಿ ತೊಳಗಿ ಬೆಳಗುವದ ಕಂಡು ಆನು ನೀನು ಬಸವ 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 ಎನ್ನುತ್ತಿರುತ್ತೇವಯ್ಯ ಗುಹೇಶ್ವರ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇರಬೇಕು ಬಸವ ಅನ್ನೋ ಹೆಸರಿನೊಳಗ. ಇನ್ನು ಸೊನ್ನಲಾಪುರದ ಸಿದ್ದರಾಮೇಶ್ವರರಂತೂ ಅವರಿಗೆ ಬಸವಣ್ಣನೇ ಉಸಿರು. ಬಸವ ನಿಮ್ಮಯ ಮಹಿಮೆ ಉಸಿರಳೆನ್ನಳವಲ್ಲ, ಪಶುಪತಿಯು ತಾಬಲ್ಲ ಬಸವನಿಲ್ಲ. ಬಸವ ಬಡವರ ನಿಧಿಯೇ, ಬಸವ ಪರುಷದ ಖಣಿಯೇ, ಬಸವ ಚಿಂತಾಮಣಿ ಎನ್ನ ಖಣಿಯೇ. ಬಸವಯ್ಯ ನಿನ್ನಿಂದ ಬಾಳಿದೆನು ಬದುಕಿದೆನು, ಪಶುಪತಿಯ ಪಾದವನ್ನು ಕಂಡೆ ದೇವ. ನೀ ಮಾಡಿದ ಉಪಕಾರ ನಾನೆಂತು ಪೇಳಲಿ, ನೀನೆ ಬಲ್ಲೆಯೋ ಗುರುವೇ ಬಸವಲಿಂಗ. ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿ ಅಣುಕೆಟ್ಟು. ನೋಡಿ ಎಂಥ ಅದ್ಭುತವಾಗಿರತಕ್ಕಂಥದ್ದು. ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿ ಅಣುಕಿತ್ತು, ಹಮ್ಮು ಬಿಟ್ಟು ಓಡಿತ್ತು ನಿಮ್ಮ ಕಂಡು. ಗುರು ಲಿಂಗ ಜಂಗಮದ ವರಭಕ್ತಿ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬಿ ಪರಿಣಾಮ ತೋರಿದಿರಿ. ಮನಸ್ಸಿನಲ್ಲಿ ಎಂಬವನು ಇವನೆಂದು ಮನ್ನಿಸಿ ಕರೆದೆಮೆಗೆ ಚೆನ್ನಾಗಿ ಬೇಳಿದಿರಿ ಗುರುಸ್ವಾಮಿಯೇ. ಕೊನೆಗೊಂದು ಮಾತಂತಾರೆ, ಎಂಥ ಮಾತು. ಎನ್ನಪ್ಪ ಬಸವಣ್ಣ. ನೋಡಿ ಸಿದ್ದರಾಮರು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ, ಎನ್ನಪ್ಪ ಬಸವಣ್ಣ, ಎನ್ನವ್ವೆ ನೀಲಾಂಬೆ. ಅಂದ್ರೆ ಬಸವಣ್ಣವರ ಧರ್ಮಪತ್ನಿ ನೀಲಾಂಬಿಕಾ ತಾಯಿಯವರು. ಎನ್ನ ಅಯ್ಯ ಪ್ರಭುದೇವ ಚನ್ನ ಬಸವ. ಈ ರೀತಿಯಾಗಿ ಬಸವಣ್ಣನವರನ್ನ ಇಡೀ ಶರಣ ಸಂಕುಲ ಒಬ್ಬರಲ್ಲ ಇಬ್ಬರಲ್ಲ 770 ಅಮರ ಗಣಗಳು ಹಾಡಿ ಹೊಗಳುತ್ತಾರೆ. 1,96,000 ಗಣಗಳು ಆ ಬಸವಣ್ಣನನ್ನ ಹೃದಯ ಮಂದಿರದೊಳಗೆ ಇಟ್ಕೊಳ್ತಾರೆ. ಹೇಗಿದ್ದಿರಬೇಕು ಆ ಬಸವಣ್ಣ? ಎಂಥ ಮಂಗಲ ಮೂರ್ತಿ, ಎಂಥ ಮಂತ್ರ ಪುರುಷ, ಎಂಥ ಅದ್ಭುತವಾಗಿರ್ತಕ್ಕಂಥ ಸಮಾಜ ಪ್ರವರ್ತಕ ಬಸವಣ್ಣ. ಇಂಗಳೇಶ್ವರ ಬಾಗೇವಾಡಿ, ನಾವೆಲ್ಲರೂ ಈಗ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿ ಅಂತ ಕರಿತೀವಿ. ಅಗ್ರಹಾರದ ನಾಯಕ ಮಾದರಸ, ಆತನ ಧರ್ಮಪತ್ನಿ ಮಾದರಾಂಬಿಕೆ.
ಒಬ್ಬಳು ಮಗಳು ನಾಗಲಾಂಬಿಕೆ ಅಥವಾ ನಾಗಮ್ಮ. ಆಕೆ ಹುಟ್ಟಿ 12 ವರ್ಷಗಳಾದರೂ ಕೂಡ ಮತ್ತೆ ಮಕ್ಕಳಾಗಿರಲಿಲ್ಲ. ಯಾರಿಗಾದ್ರೂ ಒಂದು ಗಂಡು ಮಗು ಇರಬೇಕನ್ನೋ ಆಶೆ ಸಹಜವೇ, ಒಬ್ಬ ಕುಲೋದ್ಧಾರಕ ಬೇಕು ಅನ್ನೋದು. ಹಾಗೆ ಆ ದಂಪತಿಗಳಲ್ಲಿ ಒಬ್ಬ ಮಗನಾಗಬೇಕು, ಮಗ ಹುಟ್ಟಬೇಕು ಅನ್ನೋ ಒಂದು ಆಶೆ. ಆ ಬಾಗೇವಾಡಿಯಲ್ಲಿ ಒಂದು ನಂದೀಶ್ವರನ ದೇವಸ್ಥಾನ, ಈಗಲೂ ಕೂಡ ನಾವು ಆ ಬಸವಣ್ಣನ ದೇವಸ್ಥಾನ ನೋಡಬಹುದು. ಬಹಳ ಎತ್ತರವಾಗಿರತಕ್ಕಂತಹ ನಂದೀಶ, ಬಹಳ ಜಾಗೃತವಾಗಿರ್ತಕ್ಕಂತಹ ಸ್ಥಾನ. ಮಾದಲಾಂಬಿಕೆ ಹರಕೆ ಹೊತ್ತಾಳೆ, ನಂದೀಶ ನನಗೊಬ್ಬ ಗಂಡು ಮಗ ಆಗಲಿ. ಆ ನಂದೀಶನ ಕೃಪೆಯಿಂದ ಹುಟ್ಟಿದಾತ ಬಸವಣ್ಣ. 8 ವರ್ಷ ಆತನಿಗೆ. ಬೆಳಗಿನ ಜಾವ ಮನೆಯಲ್ಲೆಲ್ಲ ಸಡಗರ. ಮಲಗಿಕೊಂಡಿರ್ತಕ್ಕಂಥ ಆ ಬಾಲಕನನ್ನ ಎಬ್ಬಿಸ್ತಾರೆ. ಏಳು ಬಸವ ಏಳು. ಯಾಕೆ, ಏನು ಇಷ್ಟೊಂದು ಸಡಗರ, ಇಷ್ಟೊಂದು ಅವಸರ? ಏನಿಲ್ಲ, ಇವತ್ತು ನಿಮ್ಮ ಉಪನಯನ ಮುಂಜಿ ಮಾಡ್ಬೇಕು, ಹೇಳೋ ಬಸವ. ಓಡೋಡಿ ಅಪ್ಪನ ಹತ್ರ ಬಂದ. ಅಪ್ಪಾಜಿ ಇವರೇನೋ ಹೇಳ್ತಾ ಇದಾರಲ್ಲ. ಹೌದಪ್ಪ, ನಾನು ನಿಮಗೆ ಮುಂಜಿ ಮಾಡಬೇಕು. ಯಾಕಪ್ಪ, ನನಗೆ ಯಾಕೆ ಮುಂಜಿ ಮಾಡಬೇಕು? ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಯಾರು ಕೂಡ ಬ್ರಾಹ್ಮಣರಾಗೋದಿಲ್ಲಪ್ಪ. ಅದರ ಸಂಸ್ಕಾರವನ್ನು ನೀನು ಪಡ್ಕೊಳ್ಬೇಕು. ಜನ್ಮನ ಜಾಯತೆ ಶೂದ್ರ, ಕರ್ಮಣ ದ್ವಿಜ ಉಚ್ಯತೆ. ಬಸವಣ್ಣ ಹುಟ್ಟಿದ್ದು ಒಂದು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ. ಶೈವ ಬ್ರಾಹ್ಮಣರು ಅಂತಂದ್ರೆ ಅವರ ಕೊಳ್ಳಲ್ಲಿ ಲಿಂಬು ಕೂಡ ಇರ್ತದೆ, ಜನಿವಾರವೂ ಕೂಡ ಇರ್ತದೆ. ನಾವು ಮೈಸೂರಲ್ಲಿ ಕಲಿತಕ್ಕಂತಹ ಸಮಯದಲ್ಲಿ ನಮಗೆ ಕಲಿಸ್ತಕ್ಕಂತಹ ಒಬ್ಬ ಗುರುಗಳಿದ್ರು, ಬಸವಣ್ಣಾಚಾರ ಅಂತ. ಅವರ ಕೊಳ್ಳಲ್ಲಿ ಜನಿವಾರವೂ ಕೂಡ ಇತ್ತು, ಲಿಂಗು ಕೂಡ ಇತ್ತು. ಇಂಥ ಒಂದು ಸಾಂಪ್ರದಾಯದ ಮನೆತನ. ನಿನಗೆ ಮುಂಜಿ ಮಾಡ್ಬೇಕಪ್ಪ, ಅದಕ್ಕೆ ಬೇಗ ಸ್ನಾನವನ್ನು ಮಾಡಿ ಮಡಿಯಿಂದ ಇಲ್ಲಿಗೆ ನೀನು ಬರಬೇಕು ಅಂದಾಗ, ಅಲ್ಲಪ್ಪ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಯಾರೂ ಬ್ರಾಹ್ಮಣರಾಗುವುದಿಲ್ಲ. ಅದರ ಸಂಸ್ಕಾರ ಪಡೆದುಕೊಂಡಾಗ ಮಾತ್ರ ಅವರು ಬ್ರಾಹ್ಮಣರ ಆಗ್ತಾರ ಅನ್ನೋ ಮಾತು ಸತ್ಯ ಏನಪ್ಪ? ಹೌದು ಮಗನೇ, ಸತ್ಯ. ಹಾಗಾದ್ರೆ ಆ ಸಂಸ್ಕಾರ ನನಗಾಗಿ ಬಿಟ್ಟದಲ್ಲ. ಯಾವ ದಿವಸ ನಾನು ಹುಟ್ಟಿದ ದಿವಸವೇ ಸಂಗಮನಾಥರೇ ಅಂಗವಿಡಿದು ಬಂದು ನನ್ನ ಕೊರಳಲ್ಲಿ ಲಿಂಗವನ್ನ ಕಟ್ಟಿ, ಹಣೆ ಮೇಲೆ ವಿಭೂತಿಯನ್ನು ಧರಿಸಿ, ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು, ಕಿವಿಯಲ್ಲಿ ಪ್ರಣವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರ ಉಪದೇಶ ಮಾಡಿ ಅವರು ಸಂಸ್ಕಾರ ಕೊಟ್ಟಾರ ಅಂದ ಬಳಿಕ ಇನ್ನೊಂದು ಸಂಸ್ಕಾರ ಯಾಕೆ ಬೇಕಪ್ಪ? ಸಾಕು, ನನಗೆ ಇದೊಂದು ಸಂಸ್ಕಾರ, ಇದ್ರೊಳಗೆ ನನಗೆ ಆನಂದ ಅದ. ಇಲ್ಲಪ್ಪ, ಹಾಗಲ್ಲ, ನೀನು ಉಪನಯನ ಮಾಡಿಕೊಳ್ಳೇಬೇಕು ಅನ್ನೋ ಹಠ ಅಲ್ಲಿರ್ತಕ್ಕಂಥ ಅಭಿಪ್ರ ಶ್ರೇಷ್ಠರು. ಆವಾಗ ಬಸವಣ್ಣ ಅಂತಾನೆ, ಹಾಗಾದ್ರೆ ನಾನು ಮಾಡ್ಕೊಳ್ತೇನೆ. ನನಗಿಂತಲೂ ಹಿರಿಯಳಾಗಿರ್ತಕ್ಕಂಥ ನನ್ನ ಅಕ್ಕ ನಾಗಮ್ಮಳಿಗೆ ಮೊದಲು ಉಪನಯನ ಮಾಡಿ, ಅದಾದ ನಂತರ ನಾನು ಮಾಡ್ಕೊಳ್ತೇನೆ. ಆವಾಗ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ನಮ್ಮ ಕುಲದಲ್ಲಿ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡತಕ್ಕಂಥ ಒಂದು ಪದ್ಧತಿ ಇಲ್ಲ. ಹಾಗಾದ್ರೆ ನನಗ ಯಾವ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಧಾರ್ಮಿಕವಾಗಿರ್ತಕ್ಕಂಥ ಇಂಥ ಸಂಸ್ಕಾರ ಕೊಡ್ಲಿಕ್ಕೆ ಆಗುದಿಲ್ವೋ, ನನಗೆ ಆ ಧರ್ಮವೇ ಬೇಡ. ಹಾಗಾದ್ರೆ ಈ ಮನೆಯಲ್ಲಿ ನೀನು ಇರ್ತಕ್ಕದ್ದಲ್ಲ, ಯಾರಿಗೆ ಬೇಕಾಗಿದೆ ಈ ಮನೆ ಅಂತ ತಿಳ್ಕೊಂಡು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಬುದ್ಧ ಮನಸ್ಸಿನಾಗಿರ್ತಕ್ಕಂಥ ಆ ಬಸವಣ್ಣ ಮನೆಯನ್ನ ತ್ಯಾಗ ಮಾಡಿ ಎಲ್ಲಿಗೆ ಬಂದ್ರು? ಕೂಡಲ ಸಂಗಮಕ್ಕೆ ಬಂದ್ರು. ನನ್ನ ತಮ್ಮ ಬಹಳ ಸಣ್ಣವನು. ಸಣ್ಣ ವಯಸ್ಸಿನಲ್ಲಿ ಇಂಥ ಪ್ರಬುದ್ಧವಾಗಿರ್ತಕ್ಕಂಥ ಒಂದು ವಿಚಾರಗಳು ಇವನಲ್ಲಿ ಅದಾವ. ಇವನ ಜೊತೆಗೆ ನಾನು ನೆರಳಂತೆ ಇರಬೇಕು ಅಂತ ತಿಳ್ಕೊಂಡು ಅಕ್ಕ ನಾಗಮ್ಮಳು ಕೂಡ ಕೂಡಲ ಸಂಗಮಕ್ಕೆ ಬಂದರು. ಆ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ಗುರುಗಳು ಅಥವಾ ಜಾತವೇದ ಮಹರ್ಷಿಗಳು, ಅವರನ್ನ ಜಾತವೇದರು ಅಂತ ಕರೀತಾರೆ, ಈಶಾನ್ಯ ಗುರುಗಳು ಅಂತಲೂ ಕರೀತಾರೆ, ಸಂಗಮನಾಥ ಗುರುಗಳು ಅಂತಲೂ ಕೂಡ ಕರೀತಾರೆ. ಆ ಗುರುಗಳನ್ನ
ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಇದ್ದುಕೊಂಡು ವೇದ, ಶಾಸ್ತ್ರ, ಆಗಮ ಎಲ್ಲ ವಿದ್ಯೆಯನ್ನ ಕಲಿತಾರೆ ಬಸವಣ್ಣವರು. ಮುಂದೆ ಅವರ ಸೋದರ ಮಾವ, ತಾಯಿಯ ಅಣ್ಣ, ಬಲದೇವ ಮಂತ್ರಿ, ಮಂಗಳವೇಡ ಅಂತ ಬರ್ತದೆ, ಈಗ ಮಹಾರಾಷ್ಟ್ರದಲ್ಲಿ, ಆವಾಗ ಕರ್ನಾಟಕದಲ್ಲಿಯೇ ಇತ್ತು. ಅಲ್ಲಿಯ ಮಹಾರಾಜ ಬಿಜ್ಜಳ ಮಹಾರಾಜ. ಆ ಮಹಾರಾಜನ ಕೈಯಲ್ಲಿ ಪ್ರಧಾನಿಯಾಗಿ ಕೆಲಸ ಮಾಡತಕ್ಕಂಥವನು ಬಲದೇವ ಮಂತ್ರಿ. ಆ ಬಲದೇವ ಮಂತ್ರಿ ಒಮ್ಮೆ ಸಂಗಮಕ್ಕೆ ಬಂದಾಗ ಈ ಬಸವಣ್ಣನವರನ್ನ ನೋಡಿ ಎಂಥ ಸ್ಫುರದ್ರೀಪಿ ಅದಾನ, ಎಂಥ ಸದ್ಗುಣವಂತ ಅದಾನ, ಎಷ್ಟೊಂದು ಒಳ್ಳೆಯ ಆಚಾರ ವಿಚಾರವಂತ ಅದಾನ, ನನ್ನ ಮಗಳನ್ನ ಕೊಡಬೇಕು, ಯಾರಿರ್ಬೋದು ಈತ ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ ಆತ ಬೇರೆ ಯಾರು ಇರಲಿಲ್ಲ, ಸೋದರಳಿಯನೇ, ತಂಗಿಯ ಮಗನೇ. ಎಲ್ಲರೂ ಕೂಡಿ ತಂದೆ ತಾಯಿ ಆ ಬಲದೇವ ಮಂತ್ರಿ ಗುರುಗಳಿಂದ ಒಪ್ಪಿಸಿ ಮಗಳಾಗಿರ್ತಕ್ಕಂತಹ ಗಂಗಾಂಬಿಕೆಯನ್ನು ಕೊಟ್ಟು ಮದುವೆಯನ್ನ ಮಾಡ್ತಾನೆ ಬಲದೇವ ಮಂತ್ರಿ. ಮದುವೆ ಮಾಡಿ 1 ವರ್ಷ 2 ವರ್ಷ ಕಳೆದಿರಲಿಲ್ಲ, ಬಲದೇವ ಮಂತ್ರಿ ತೀರಿ ಹೋಗ್ತಾನೆ, ಲಿಂಗೈಕ್ಯ ಆಗ್ತಾನೆ. ಇತ್ತ ಬಿಜ್ಜಳ ಮಹಾರಾಜನಿಗೆ ತನ್ನ ರಾಜ್ಯದ ಹಣಕಾಸಿನ ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಯೋಗ್ಯ ಅಧಿಕಾರಿ ಬೇಕಾಗಿರ್ತದೆ. ಯಾರಿರ್ಬಹುದು ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ ಬಸವಣ್ಣನೇ ಯೋಗ್ಯ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಕರಣಿಕನನ್ನಾಗಿ ತನ್ನ ಆಸ್ಥಾನದೊಳಗೆ ಇಟ್ಕೊಳ್ತಾರೆ. ಯಾರು? ಬಿಜ್ಜಳ ಮಹಾರಾಜರು. ಬಸವಣ್ಣನವರು ಮಂಗಳ ಬೇಡೆಗೆ ಬಂದಿದ್ದೇ ತಡ ಬಸವಣ್ಣನವರ ಪಾದಗುಣನೋ ಏನೋ ಆ ಬಿಜ್ಜಳ ಮಹಾರಾಜನಿಗೆ ಕಲ್ಯಾಣದ ಪಟ್ಟ ಒದಗಿ ಬರುತ್ತದೆ. ಆಗಿನ ಕಾಲದಲ್ಲಿ ಕಲ್ಯಾಣ ರಾಜ್ಯ ಅಂತಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂಥ, ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ ಕಲ್ಯಾಣದ ರಾಜ್ಯ. ಈಗೇನು ನಾವು ಬಸವ ಕಲ್ಯಾಣ ಅಂತ ಕರೀತೇವೆ. ಒಂದು ದಿವಸ ಏನಾಗಿದೆ ಅಂತಂದ್ರೆ, ಬಿಜ್ಜಳ ಮಹಾರಾಜ ತನ್ನ ಓಲಗದಲ್ಲಿ ಅನೇಕ ಸಾಮಂತರು, ಅನೇಕ ಅಧಿಕಾರಿಗಳು, ಅನೇಕ ಪಂಡಿತರ ಜೊತೆಗೆ ಒಂದಿಷ್ಟು ಚರ್ಚೆಯನ್ನ ಮಾಡಿಕೊಂತ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಒಂದೇನೋ ಬರೆದಿರ್ತಕ್ಕಂತಹ ಪತ್ರ ಮುಂದೆ ಬಂದು ಬೀಳುತ್ತದೆ. ಇಂದಿಗೂ ಕೂಡ ನಾವು ಕಲ್ಯಾಣಕ್ಕೆ ಹೋದ್ವಿ ಅಂತಂದ್ರೆ ಆ ಪತ್ರ ಬಿದ್ದಿರ್ತಕ್ಕಂತಹ ಜಾಗ, ಆ ರಾಜ ಕುಳಿತುಕೊಂಡಿರ್ತಕ್ಕಂತಹ ಸ್ಥಾನ, ಅದು ಬಹಳ ಅದ್ಭುತವಾಗಿರ್ತಕ್ಕಂತಹ ಓಲಗ. ನೋಡ್ಲಿಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ನಿಜವಾಗ್ಲೂ ನಾವು ಬಸವ ಕಲ್ಯಾಣಕ್ಕೆ ಹೋಗಿ ಒಮ್ಮೆ ಆ ಒಂದು ರಾಜಧಾನಿ ನಾವು ನೋಡಿ ಬರಬೇಕು, ಆ ಒಂದು ಅರಮನೆಯನ್ನು ನಾವು ನೋಡಿ ಬರಬೇಕು. ಆಕಾಶ ಮಾರ್ಗವಾಗಿ ಬಿದ್ದಿರ್ತಕ್ಕಂಥ ಆ ಬರೆದಿರ್ತಕ್ಕಂಥ ಒಂದು ಏನೋ ಸಂದೇಶ ಇರ್ತಕ್ಕಂಥ ಆ ತಾಡೋಲೆ, ಅದನ್ನ ರಾಜ ತರಿಸ್ತಾನೆ, ನೋಡ್ತಾನೆ, ಯಾವ ಭಾಷೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿರ್ತಕ್ಕಂಥ ಅನೇಕ ಪಂಡಿತರಿಗೆ ಓದಲಿಕ್ಕೆ ಕೊಡ್ತಾನೆ, ಅವರಿಗೂ ಕೂಡ ಆಗೋದಿಲ್ಲ. ಅಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ, ಆತನ ಹೆಸರು ಕೊಂಡಿ ಮಂಚಣ್ಣ. ಆ ಕೊಂಡಿ ಮಂಚಣ್ಣ ಮಹಾರಾಜರೇ, ನನಗೆ 64 ವಿದ್ಯೆಗಳು ಕೂಡ ಬತ್ತು, ಆ ಪತ್ರ ನಾನು ಓದ್ತೇನೆ, ಕೊಡಿ ಅಂದಾಗ ರಾಜ ಕೊಡ್ತಾನೆ. ಹೀಗೆ ಹೀಗೆ ನೋಡ್ತಾನೆ, ಮೇಲೆ ಕೆಳಗಡೆ ನೋಡ್ತಾನೆ, ನೋಡಿ ನಗ್ತಾನೆ, ಅಪಹಾಸ್ಯ ಮಾಡ್ತಾನೆ. ಮಹಾರಾಜರೇ, ಇದು ಯಾವ ಪತ್ರವೂ ಅಲ್ಲ, ಯಾವ ಭಾಷೆಯೂ ಕೂಡ ಅಲ್ಲ. ಕೆಲಸಿಲ್ಲದೆ ಯಾರೋ ಹುಡುಗರು ಏನೋ ಗೀಚಿ ಬರೆದಿದ್ದಾರೆ, ಇದರ ತಿಪ್ಪಿಗೆ ಎಸೆಯಿರಿ ಅಂದಾಗ ರಾಜನಿಗೆ ಬಲವಾದ ನಂಬಿಕೆ ಬಸವಣ್ಣನ ಮೇಲೆ. ಕರಣಿಕನಾಗಿ ಕಾಯಕ ಮಾಡ್ತಾ ಇರತಕ್ಕಂತಹ ಬಸವಣ್ಣನವರನ್ನ ಕರೆಸಿ, ಬಸವಣ್ಣ ಇದೇನು ನೋಡು ಅಂತ ತಿಳ್ಕೊಂಡು ಕೊಟ್ಟಾಗ ಬಸವಣ್ಣವರು ಅಂತಾರೆ, ಪ್ರಭುಗಳೇ, ಇದು ಶಿವಲಿಪಿ, ಇದು ಶಿವಲಿಪಿ. ಈ ಹಿಂದೆ ಈ ಕಲ್ಯಾಣ ರಾಜ್ಯವನ್ನ ಆಳಿರ್ತಕ್ಕಂತಹ ಚಾಲುಕ್ಯರು ಇದರಲ್ಲಿ ಒಂದು ಸಂದೇಶವನ್ನು ಬರೆದಿದ್ದಾರೆ. ಯಾವ ಸಿಂಹಾಸನದ ಮೇಲೆ ನೀವು ಕುಳಿತಿದ್ದೀರಿ, ಆ ಸಿಂಹಾಸನದ ಕೆಳಗಡೆ ಅಪಾರವಾಗಿರ್ತಕ್ಕಂಥ ಮಣ್ಣಿನ ರಾಶಿ ಅದೇ ಅಂತ ಕೇಳಿಕೊಂಡು ಇದರೊಳಗೆ ಬರೆದಿದೆ. ಕೊಂಡಿ ಮಂಚಣ್ಣ ಮಹಾರಾಜರೇ, ಇದು ಸುಳ್ಳು, ಬಸವಣ್ಣನ ಮಾತು ಕೇಳಬೇಡಿ ಅಂದಾಗ್ಯೂ ಕೂಡ ಬಸವಣ್ಣನ ಮೇಲೆ ಅಪಾರವಾಗಿರ್ತಕ್ಕಂಥ ಭರವಸೆ ಇಟ್ಟಿರ್ತಕ್ಕಂಥ ರಾಜ ತನ್ನ ಸಿಂಹಾಸನವನ್ನು ತಗಿಸಿ ಅಗಸಿ ನೋಡಿದಾಗ ನಿಜವಾಗಿಯೂ ಕೂಡ ಅಲ್ಲಿ ಎಷ್ಟು ಸಂಪತ್ತು ಇತ್ತು,
ಎಷ್ಟು ಬಂಗಾರದ ಆ ರಾಶಿ ಇತ್ತು ಅಂತಂದ್ರೆ ಈಗ ಒಂದು ಅದನ್ನ ಹೆಂಗ ತೆಗಿತೀವಿ, ಹೆಂಗ ಅದರೊಳಗಿಂದ ಬಂಗಾರ ಬರ್ತದ ಗುಡ್ಡ ಬಿದ್ದಷ್ಟು ಬಿತ್ತು ಅಂತ ಅಪಾರವಾಗಿರ್ತಕ್ಕಂಥ ಹೊನ್ನಿನ ರಾಶಿಯನ್ನು ನೋಡಿರ್ತಕ್ಕಂಥ ರಾಜ ಬಸವಣ್ಣನವರಿಗೆ, ಬಸವಣ್ಣ ಇದು ನಿನ್ನ ಕೃಪೆಯಿಂದ ಬಂದಿರತಕ್ಕಂಥದ್ದು, ಸಿಕ್ಕಿರ್ತಕ್ಕಂಥದ್ದು, ಇದರ ಮೇಲೆ ನನ್ನ ಅಧಿಕಾರ ಇಲ್ಲ, ನಿನ್ನ ಅಧಿಕಾರ. ಹೀಗಾಗಿ ಈ ಎಲ್ಲಾ ಸಂಪತ್ತನ್ನ ನೀನು ತೆಗೆದುಕೊಂಡು ಹೋಗು ಅಂದಾಗ ಬಸವಣ್ಣನಂತಾರೆ, ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಆಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ. ಅಯ್ಯ ರಾಜ, ಈ ಸಿರಿ ಸಂಪತ್ತು ತಗೊಂಡು ನಾನೇನ್ ಮಾಡ್ಬೇಕಾಗಿದೆ? ನಿನ್ನ ಈ ಆಸ್ಥಾನದೊಳಗ ಕರಣಿಕನಾಗಿ ನಾನು ಕೆಲಸ ಮಾಡ್ತಕ್ಕಂಥವನು. ಅಂದ್ರೆ ಕರಣಿಕ ಅಂತಂದ್ರೆ ಲೆಕ್ಕಾಧಿಕಾರಿ. ಎಷ್ಟು ಹಣ ಯಾವ ಮೂಲದಿಂದ ಬಂತು, ಎಷ್ಟು ಖರ್ಚಾಯ್ತು ಅಂತ ತಿಳ್ಕೊಂಡು ಲೆಕ್ಕವನ್ನ ಇಡ್ತಕ್ಕಂಥ ವೃತ್ತಿ ಕರಣಿಕ. ನಾನೇನು ದುಡಿತೀನಿ, ನನಗೆ ಎಷ್ಟು ನೀವು ದುಡಿದಷ್ಟು ಏನು ನನಗ ಆ ಒಂದು ನಾವೇನಂತೀವಿ ಅದಕ್ಕೆ ಸಂಬಳ, ಅಷ್ಟೇ ನನಗೆ ಸಾಕು, ಅದರೊಳಗ ತೃಪ್ತಿ ಅದ ಅಂತ ತಿಳ್ಕೊಂಡು ಒಂದು ನಾಣ್ಯವನ್ನು ಕೂಡ ಬಸವಣ್ಣವರು ಮುಟ್ಟಲಿಲ್ಲ. ಇವರ ಪ್ರಾಮಾಣಿಕೆಗೆ ಮಾರು ಹೋಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಕಲ್ಯಾಣದ ಪ್ರಧಾನಮಂತ್ರಿಯನ್ನಾಗಿ ಬಸವಣ್ಣವರನ್ನ ಮಾಡ್ತಾನೆ. ಆದಾಗ್ಯೂ ಕೂಡ ರಾಜನಿಗೆ ಸಮಾಧಾನ ಆಗಲಿಲ್ಲ. ಏನು ಮಾಡ್ದ ಇಲ್ಲಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಅಂತಂದ್ರ ಆತನ ಸಾಕು ತಂಗಿ ನೀಲಾಂಬಿಕೆ ಅಂತ. ಈ ನೀಲಾಂಬಿಕೆ ಯಾರು ಅಂತಂದ್ರೆ ಬಲದೇವ ಮಂತ್ರಿ ಏನಿದ್ರಲ್ಲ, ಆ ಬಲದೇವ ಮಂತ್ರಿಯ ತಮ್ಮ ಸಿದ್ಧರಸ ಅಂತ ಇರ್ತಾರೆ, ಆ ಸಿದ್ಧರಸನ ಮಗಳು. ಆ ಸಿದ್ಧರಸ ಏನು ಬಿಜ್ಜಳ ಮಹಾರಾಜ ಚಿಕ್ಕವನಿದ್ದಾಗ ತಾಯಿಯನ್ನ ಕಳ್ಕೊಂಡಿದ್ದ, ಈ ಬಿಜ್ಜಳ ರಾಜನನ್ನ ಮಗನಂತೆ ನೋಡ್ಕೊಂಡಿರ್ತಕ್ಕಂಥವನು ಆ ಸಿದ್ಧರಸ. ಆ ಬಿಜ್ಜಳ ಮಹಾರಾಜ ಆ ಸಿದ್ಧರಸನ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನ ತಂದೆ ಆ ತಾಯಿ ನಮ್ಮ ತಂಗಿಯ ಹಾಗೆ ಜೋಪಾನ ಮಾಡಿರ್ತಕ್ಕಂಥವನು ಬಿಜ್ಜಳ ರಾಜ. ಹೀಗಾಗಿ ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನ ಕೊಟ್ಟು ಮದುವೆ ಮಾಡ್ತಾನೆ ರಾಜ. ಎಷ್ಟು ಬೇಡಂದ್ರೂ ಕೂಡ ಕೇಳೋದಿಲ್ಲ. ಈಗಾಗಲೇ ನಾನು ಒಂದು ಮದುವೆ ಮಾಡ್ಕೊಂಡಿದ್ದೀನಿ, ಬೇಡಂದ್ರೂ ಕೂಡ ಕೇಳೋದಿಲ್ಲ. ಕೊನೆಗೊಂದು ತಂತ್ರ ಉಪಯೋಗ ಮಾಡ್ತಾನೆ ರಾಜ, ನೀನು ಮದುವೆ ಮಾಡ್ಕೊಳ್ಳದೆ ಇದ್ರೆ ಸಂಗಮನಾಥನ ಮೇಲಾಣೆ. ಆವಾಗ ಬಸವಣ್ಣವರು ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ, ಇದು ಸಂಗಮನಾಥನ ಅಪೇಕ್ಷೆ ಅಂತ ತಿಳ್ಕೊಂಡು ಮದುವೆ ಮಾಡಿಕೊಳ್ತಾರೆ. ಹೀಗಾಗಿ ಬಸವಣ್ಣವರಿಗೆ ಇಬ್ಬರು ಧರ್ಮ ಪತ್ನಿಯರು. ಆಗಿನ ಕಾಲದೊಳಗ ಈ ಮೇಲು ಕೀಳು ಜಾತಿ ವೈಷಮ್ಯಗಳು ಬಹಳ. ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು. ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯ ಆಗಿನ ಕಾಲದಲ್ಲಿ ಬಹಳ ಕಡಿಮೆ. ಇದನ್ನ ಅರಿತಿರ್ತಕ್ಕಂಥ ಬಸವಣ್ಣವರು ಈ ಸಮಾಜದಲ್ಲಿ ಒಂದು ಸಮಾನತೆಯ ವ್ಯವಸ್ಥೆಯನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ಜಾತಿಯವರನ್ನ, ಎಲ್ಲಾ ಧರ್ಮದವರನ್ನ, ಬಡವರನ್ನ, ಶ್ರೀಮಂತರನ್ನ ಅತ್ಯಂತ ಪ್ರೀತಿಯಿಂದ ಸರಿಸಮಾನವಾಗಿ ಕಾಣ್ತಾರೆ. ಮುಖ್ಯವಾಗಿ ಅಲ್ಲಿ ಅನುಭವ ಮಂಟಪ ಎಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಈಗೇನು ನಾವು ಪಾರ್ಲಿಮೆಂಟ್ ಅಂತೀವಲ್ಲ, ಆ ಪಾರ್ಲಿಮೆಂಟ್ ವ್ಯವಸ್ಥೆ, ಆ ಕಲ್ಪನೆ ಬೇರೆ ಯಾವುದೋ ದೇಶದ ಯಾರೋ ತಂದಿರ್ತಕ್ಕಂಥದ್ದಲ್ಲ. 900 ವರ್ಷಗಳ ಹಿಂದೆನೆ ಈ ಜಗತ್ತಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಪಾರ್ಲಿಮೆಂಟಿನ ವ್ಯವಸ್ಥೆಯನ್ನ ಹುಟ್ಟು ಹಾಕಿದವರೇ ಬಸವಣ್ಣವರು. ಇದನ್ನ ಸುಧಾ ನರೇಂದ್ರ ಮೋದಿಯವರು ಏನು ಆ ಬ್ರಿಟನ್ನ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವಣ್ಣನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಬಹಳ ಅದ್ಭುತವಾಗಿ ಹೇಳ್ತಾರೆ. ಬೇರೆ ದೇಶದ ಯಾವುದೋ ಮಹಾನ್ ಭಾವರು ಈ ಸಮಾಜದಲ್ಲಿ ಇಂಥದೊಂದು ಪರಿಕಲ್ಪನೆ ಕೊಟ್ಟಿದ್ರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಭಾರತ ದೇಶದ, ಅದರಲ್ಲಿಯೂ ಕೂಡ ಕರ್ನಾಟಕದ 12ನೇ ಶತಮಾನದಲ್ಲಿ ಬಸವಣ್ಣನವರೇ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಂದೇ ಕಲ್ಪಿಸಿಕೊಂಡು ಅನುಭವ ಮಂಟಪ ಎಂತಕ್ಕಂಥ ಪಾರ್ಲಿಮೆಂಟ್ ಸ್ಥಾಪಿಸಿದ್ದನ್ನು ನೋಡಿದ್ರೆ ನಿಜವಾಗಲೂ ಕೂಡ ನನಗೆ ಕರ್ನಾಟಕದ ಬಗ್ಗೆ, ಬಸವಣ್ಣನವರ ಬಗ್ಗೆ ಅತ್ಯಂತ ಹೆಮ್ಮೆ ಅನಿಸ್ತದ ಅಂತ ತಿಳ್ಕೊಂಡು ನರೇಂದ್ರ ಮೋದಿಜಿಯವರು ಮಾತಾಡಿರ್ತಕ್ಕಂಥದ್ದನ್ನ ನಾವು ಇಂದಿಗೂ ಕೂಡ ಸ್ಮರಿಸಬಹುದು. ಇಂಥ ಒಂದು ಸಮಾಜ ಸುಧಾರಣೆಯ ವ್ಯವಸ್ಥೆಗೆ ಮುಂದಾಳತ್ವವನ್ನು ವಹಿಸಿ
ಅದನ್ನ ಅತ್ಯಂತ 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 ಪ್ರಬುದ್ಧ ರೀತಿಯೊಳಗೆ ಬೆಳೆಸಿದವರು ಬಸವಣ್ಣವರು. ಬಸವಣ್ಣವರು ಮಾಡಿರ್ತಕ್ಕಂಥದ್ದು ಕೆಲಸ ಒಂದಲ್ಲ ಎರಡಲ್ಲ. ಮುಖ್ಯವಾಗಿ ಕಾಯಕ, ದಾಸೋಹ, ಸಮಾನತೆ ಮತ್ತು ಶಿವಾನುಭವ, ಈ 4 ತತ್ವಗಳನ್ನು ನಾವೆಂದಿಗೂ ಕೂಡ ಮರೆಯುವಂತಿಲ್ಲ. ಕಾಯಕ, ಬಡವನೇ ಇರಲಿ ಶ್ರೀಮಂತನೇ ಇರಲಿ, ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ, ಅಷ್ಟೇ ಏಕೆ ಗುರುವಾದಳು ಕಾಯಕದಿಂದ ಮುಕ್ತಿ. ಗುರುವಾದವನು ಕಾಯಕ ಮಾಡಬೇಕು. ಲಿಂಗ ಅದಕ್ಕೂ ಕೂಡ ಕಾಯಕ. ಜಂಗಮ ಅವನು ಕೂಡ ಕಾಯಕ ಮಾಡಿಯೇ ಬದುಕಬೇಕು ಅಂತ ತಿಳ್ಕೊಂಡು ಇಷ್ಟೊಂದು ಉದಾತ್ತವಾಗಿರ್ತಕ್ಕಂತಹ ಮನೋಭಾವನೆ ಆ ಕಾಯಕ ಎಂತಕ್ಕಂತಹ ಶಬ್ದಕ್ಕೆ ಕೊಟ್ಟರು ಬಸವಣ್ಣವರು. ಸಾಮಾನ್ಯವಾಗಿ ನಾವು ಕಾಯಕ ಈ ಶಬ್ದ ಕೇಳಿದ್ದೀವಿ. ಯಾವುದು ಹೇಳ್ರಿ? ಕಾಯಕವೇ ಕೈಲಾಸ. ನಾವೇನ್ ತಿಳ್ಕೊಂಡಿವಿ ಸಾಮಾನ್ಯವಾಗಿ ಕಾಯಕ ಅಂತಂದ್ರ ನಾವು ಮಾಡ್ತಕ್ಕಂಥ ಉದ್ಯೋಗಕ್ಕೆ ನಾವು ಕಾಯಕ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಸವಣ್ಣನವರ ದೃಷ್ಟಿ ಬಹಳ ಅದ್ಭುತ. ಅದು ನಾವು ಮಾಡ್ತಕ್ಕಂತಹ ಕೆಲಸ ಕಾಯಕ ಆಗಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅವರು. ಕೆಲಸನ ಬೇರೆ, ಕರ್ತವ್ಯನ ಬೇರೆ, ಕಾಯಕನ ಬೇರೆ. ನೋಡ್ರಪ್ಪ, ಬಹಳ ಸುಂದರವಾಗಿರ್ತಕ್ಕಂತಹ ವಿಚಾರ ಇದು. ಈ 5 ದಿನಗಳ ಆಧ್ಯಾತ್ಮಿಕ ಪ್ರವಚನದೊಳಗ ಇದೊಂದು ಮಾತು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ತಂದ್ರೆ ಸಾಕು. ಕೆಲಸನ ಬೇರೆ, ಕರ್ತವ್ಯನ ಬೇರೆ, ಕಾಯಕನ ಬೇರೆ. ಸುಮ್ಮನೆ ಇದಕ್ಕೊಂದು ಉದಾಹರಣೆ ನಾವು ತೆಗೆದುಕೊಬಹುದು. ಹಾಲು ಮಾರೋದು. ನಾವು ನಮ್ಮ ತಾಯಂದ್ರಿಗೆ ಕೇಳ್ಬೋದು, ಹಾಲು ಹೆಂಗ್ ಮಾರ್ತಾರೆ ಇವ, ಹೆಂಗ್ ಮಾರ್ತಾರೆ ಹೇಳಿ. ಇದಕ್ಕೆ ಬಹಳ ಉತ್ತರ ಸಿಗ್ತದೆ. ಹೆಂಗ ಸಿಗ್ತದೆ ಹೇಳ್ರಿ? ಅದರ ಹಾಲಿನೊಳಗ ಒಂದಿಟ್ಟು ನೀರು ಹಾಕಿ ಮಾರ್ತಾರ್ರಿ. ಮತ್ತೆ ನೀರು ಹಾಕಿ ಮಾರ್ತಕ್ಕಂಥದ್ದು ಹೆಂಗ ಕಾಯಕ ಅನಿಸ್ಕೊಳ್ತದೆ. ನಾವು ಮೈಸೂರಲ್ಲಿ ಹೋಗ್ತಕ್ಕಂತಹ ಸಮಯದೊಳಗ ಆತ ಬೆಳಿಗ್ಗೆ 6 ಗಂಟೆಗೆ ಹಾಲು ತರ್ತಿದ್ದ. ಒಂದು ದಿವಸ 8 ಗಂಟೆಗೆ ತಂದ. ಯಾಕೆ ಇವತ್ತು ಹಾಲು ತಡ ಮಾಡಿ ತಂದಿಲ್ಲಪ್ಪ ಅಂತ ಕೇಳಿದ್ವಿ. ನಳಕ್ ನೀರು ಲೇಟ್ ಆಗಿ ಬಂದಿದ್ದು ಸ್ವಾಮೀಜಿ ಅಲ್ಲ. ಪ್ರಾಮಾಣಿಕತೆ ಇಲ್ಲ ಅಂತ. ಕೆಲಸದೊಳಗ ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಇಲ್ಲದೆ ಇರ್ತಕ್ಕಂಥದ್ದು ಅದು ಕಾಯಕ ಹೆಂಗ ಅನಿಸ್ತದ ಅಂತ ಕೇಳ್ತಾರೆ ಬಸವಣ್ಣವರು. ಹೌದಲ್ಲ? ಈಗ ಉದಾಹರಣೆಗೆ ಒಂದು ಸರ್ಕಾರಿ ಆಫೀಸ್ ಇರ್ತದೆ. ಇಲ್ಲಂತೂ ಇಲ್ಲಿ ಬಹಳ ಪ್ರಬುದ್ಧ ಮನಸ್ಸಿನ ಜನ ಆದರೆ ಅದಕ್ಕೆ ಒಂದು ಗೌರವ ಇರಬಹುದು, ಇಲ್ಲ ಅಂತಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಾರೆ. ಸರ್ಕಾರಿ ಆಫೀಸ್ ಎಷ್ಟು ಗಂಟೆಗೆ ಓಪನ್ ಆಗ್ತದೆ? 10 ಗಂಟೆಗೆ. ಅಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಗಂಟೆಗೆ ಬರ್ತಾರೆ? 11 ಗಂಟೆಗೆ. ಪ್ರಾಮಾಣಿಕತೆ ಇಲ್ಲ. ಕೆಲಸನೇ ಬೇರೆ, ಕರ್ತವ್ಯನ ಬೇರೆ, ಕಾಯಕನೇ ಬೇರೆ. ಹಾಲಿನೊಳಗೆ ನೀರು ಹಾಕಿ ಮಾರತಕ್ಕಂಥದ್ದು ಅದು ಕೆಲಸ, ಪ್ರಾಮಾಣಿಕತೆ ಇಲ್ಲ. ಹಾಲಿನೊಳಗೆ ಒಂದು ಹನಿಯೂ ಕೂಡ ನೀರು ಹಾಕಲಾರದೆ ಮಾರತಕ್ಕಂಥದ್ದು ಏನದಲ್ಲ, ಅದು ಕರ್ತವ್ಯ ಅದ. ಅದರಲ್ಲಿ ಪ್ರಾಮಾಣಿಕತೆ ಅದ. ಹಾಗಾದ್ರೆ ಇಲ್ಲಿ ಕಾಯಕನೇ ಬೇರೆ ಆತಲ್ಲ. ಯಾವುದು ಕಾಯಕ? ಹಾಲಿನೊಳಗ ಒಂದು ಹನಿಯೂ ಕೂಡ ನೀರು ಹಾಕಲಾರದೆ ಮಾರಿ ಬಂದಿರ್ತಕ್ಕಂಥ ಹಣ್ಣುಗಳಗ ನಾನೊಬ್ಬನೇ ಬದುಕಬಾರ್ದು, ಸಮಾಜವೂ ಕೂಡ ಬದುಕಬೇಕು ಅಂತ ತಿಳ್ಕೊಂಡು 4 ಮಂದಿಗೆ ಕರ್ಕೊಂಡು ಬದುಕ್ತಕ್ಕಂಥದ್ದು ಏನದಲ್ಲ, ಇದು ಕಾಯಕ ಅನಿಸ್ಕೊಳ್ತದ, ಇದು ದಾಸೋಹ ಅನಿಸ್ಕೊಳ್ತದ. ಇಂಥ ಕಾಯಕ ಅದು ಕೈಲಾಸ ಅಂತ ಅನಿಸ್ಕೊಳ್ತದ. ಸುಮ್ಮನೆ ಒಂದು ಉದಾಹರಣೆ ನಾವು ಕೊಡ್ಬಹುದು. ಒಂದು ಹಬ್ಬನ ಹುಣ್ಣಿಮೆನೋ ಎಲ್ಲರೂ ಮನೆಗೆ ಇರ್ತಕ್ಕಂಥ ಎಲ್ಲಾ ಸದಸ್ಯರು ನಾವು ಕೂಡಿರ್ತೀವಿ. ಸಾಮಾನ್ಯವಾಗಿ ಇವತ್ತು ನಮ್ಮ ಮಕ್ಕಳು ನಮ್ಮ ಹತ್ರ ಇರೋದಿಲ್ಲ. ಬೆಂಗಳೂರು ಅಲ್ಲೋ ಇಲ್ಲೋ ತಮ್ಮ ಉದ್ಯೋಗದೊಳಗೆ ಅವರು ಬ್ಯುಸಿ ಆಗಿಬಿಟ್ಟಿರ್ತಾರೆ. ವರ್ಷನಲ್ಲಿ 1-2 ಸಲ ತಂದೆ ತಾಯಿ ಭೇಟಿ ಆಗ್ಬೇಕು ಮಾಡ್ಬೇಕು ಅಂತ ಹೇಳಿ ಬಂದಿರ್ತಾರೆ. ಅಂತ ಒಂದು ಪ್ರಸಂಗ ಅಂತ ಇಟ್ಕೊಳ್ಳಿ. ಆ ದಿವಸ ಕುಟುಂಬದ ಎಲ್ಲಾ ಸದಸ್ಯರು ನೀವೆಲ್ಲರೂ ಕೂಡಿದ್ದೀರಿ. ಎಲ್ಲರೂ ಹೊಟ್ಟೆ ತುಂಬಾ ಪ್ರಸಾದ ಮಾಡಬೇಕು, ಊಟ ಮಾಡಬೇಕು ಅಂತ ಎಲ್ಲ ಮೃಷ್ಟಾನ್ನ ಭೋಜನ ಮಾಡಿದ್ದೀರಿ. ಒಟ್ಟಿಗೆ ಕುಳಿತುಕೊಂಡಿದ್ದೀರಿ. ಆ ತಟ್ಟೆಯಲ್ಲಿ ಆ ಪ್ರಸಾದವನ್ನು, ಅಡಿಗೆಯನ್ನು ಕೂಡ ಬಡಿಸ್ಕೊಂಡಿದ್ದೀರಿ. ಇನ್ನೇನು ಪ್ರಸಾದ ಮಾಡಬೇಕು, ತುತ್ತು ಬಾಯಿಯೊಳಗೆ ಹಾಕೋಬೇಕು ಅನ್ನೋದ್ರೊಳಗಾಗಿ 4 ಜನ ಸ್ನೇಹಿತರು, ಬೀಗರು, ನೆಂಟರು ನಿಮ್ ಮನೆಗೆ ಬಂದ್ರು ಅಂತ ಇಟ್ಕೊಳ್ರಿ. ಅವಾಗ ಏನ್ ಮಾಡ್ತೀರಿ ತಾಯಿ ನೀವು? ಬಂದವರೆಲ್ಲ ಊಟ ಮಾಡ್ತೀವೇನೋ? ಇಲ್ಲ. ಏನಂತೀವ್ರಪ್ಪ? ದೇವರ ಬಂದಂಗಾತ್ರಿ, ದೇವರ ಬಂದಂಗಾತ, ಬಹಳ ಚಲೋ ಆತ, ಬರ್ರಿ ಕೈಕಾಲ ಮುಖ ತಗೊಳ್ರಿ, ವಸ್ತ್ರ ತಗೊಳ್ರಿ, ತಗೋರಿ, ಹಣಿ ವಿಭೂತಿ ಹಚ್ಕೊಳ್ರಿ ಅಂತ ತಿಳ್ಕೊಂಡು ಏನ್ ಮಾಡ್ತೀರಿ ಅಂತಂದ್ರ ಬಂದವರಿಗೆ ಪ್ರಸಾದ ಮಾಡಕ್ಕೆ ನೀಡ್ತೀರೇನಿಲ್ರಿ? ಅವ್ರು ಪ್ರಸಾದ ಮಾಡ್ತಿರ್ತಾರ. ಆ ಮಾಡಿದನ್ನ ನೀವು ನೋಡ್ತಿರ್ತೀರಿ. ಅವಾಗ ಮನಸ್ಸು ಹೆಂಗ್ ಅನಿಸ್ತದ? ಏನ್ ಅನಿಸ್ತದ ಹೇಳ್ರವ ಮನಸ್ಸಿಗೆ?
ಏನು ತೃಪ್ತಿ ಅನಿಸ್ತದೋ, ಸಮಾಧಾನ ಅನಿಸ್ತದೋ, ನಮ್ಮ ಪಾಲಿನ ಅಡಿಗೆ ತಾವು ತಿನ್ನಕತ್ತವ್ ನೋಡು ಅಂತೇಳಿ ಹೊಟ್ಟೆಗೆ ಸಂಕಟ ಹಾಕೈತಿ. ಏನಾಕೈತಿ ಹೇಳ್ರಿ? ಸಂಕಟ ಹಾಕೋದಿಲ್ಲ, ಸಮಾಧಾನ ಅನಿಸ್ತದ. ಯಾಕ? ಈ ಬಹಳ ದಿವಸ ಅಪರೂಪಕ್ಕೆ ಬಂದಿದ್ರಪ್ಪ, ಬಹಳ ಚಲೋ ಆತು, ದೇವ್ರ ಬಂದಂಗ ಆತು, ದೇವರ ಉಂಡಂಗ ಆತು ಅಂತ ತಿಳ್ಕೊಂಡು ಮನಸ್ಸಿಗೆ ಸಮಾಧಾನ ಆಗ್ತದ. ಯಾಕೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದ ಅಂತಂದ್ರ, ನಾವು ಊಟ ಮಾಡೋದ್ರೊಳಗೆ ಎಷ್ಟು ಆನಂದ ಅದ, ಅದಕ್ಕಿಂತಲೂ 10 ಪಟ್ಟು ಆನಂದ ಇನ್ನೊಬ್ಬರಿಗೆ ಊಟ ಮಾಡಿಸೋದ್ರೊಳಗೆ ಅದ ಅಂತ ತಿಳ್ಕೊಂಡು ನಮ್ಮ ಶರಣರು ದಾಸೋಹ ಪರಿಕಲ್ಪನೆ ತಂದ್ರು. ದಾಸೋಹ ಪರಿಕಲ್ಪನೆ, ನಾವು ಬದುಕಬೇಕು, 4 ಜನರನ್ನು ಕೂಡ ಬದುಕಿಸಬೇಕು. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಮಠ, ಮಾನ್ಯ, ಒಂದು ಮಂದಿರ ಏನೇ ಇದ್ದಾಗ್ಯೂ ಕೂಡ, ಇಂತಹ ಪಾಠ ಪ್ರವಚನ ಇದ್ದಾಗ್ಯೂ ಕೂಡ ನಿಮ್ಮಂತಹ ಧರ್ಮವಂತರು ಏನ್ ಮಾಡ್ತೀರಿ? ದಾಸೋಹ ಅಂತ ಮಾಡ್ತೀರಿ. ಬಂದವರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡ್ತೀರಿ. ಇಂತಹ ಕಲ್ಪನೆಗಳನ್ನು ಕೊಟ್ಟವರು ಬಸವಣ್ಣವರು. ದುಡಿಬೇಕು, ಯಾರೇ ಇರ್ಲಿ ದುಡಿಬೇಕು. ಮನೆಯೊಳಗ ಸುಟ್ಟರು ಸುಡ್ಲಾರ್ದಷ್ಟು ಐಶ್ವರ್ಯ ಇದ್ರೂ ಕೂಡ ದುಡಿಬೇಕು ಅಂತಾರೆ ಬಸವಣ್ಣವರು. ಯಾಕ? ಅಜ್ಜ ಗಳಿಸಿದ್ದು, ಅಪ್ಪ ಗಳಿಸಿದ್ದು, ಅಜ್ಜ ಗಳಿಸಿದ್ದು, ಮುತ್ತಜ್ಜ ಗಳಿಸಿದ್ದು, ಅದು ಹೆಂಗ ಅಂತಂದ್ರ ಅದು ತಂಗಳ ಅಡಿಗೆ ಇದ್ದಂಗ. ಅದು ತಂಗಳ ಅಡಿಗೆ ಇದ್ದಂಗ. ನೀ ಏನು ಗಳಿಸಿ ಆ ಗಳಿಸಿರ್ತಕ್ಕಂಥ ಹಣದೊಳಗೆ ಏನು ಉಪಜೀವನ ನಡೆಸ್ತೀಯಲ್ಲ, ಅದು ಬಿಸಿ ಅಡಿಗೆ ಇದ್ದಂಗ. ತಂಗಳ ಅಡಿಗೆ ಆರೋಗ್ಯಕ್ಕ ಅಪಾಯ, ಬಿಸಿ ಅಡಿಗೆ ಆರೋಗ್ಯಕ್ಕ ಅದು ಬಹಳ ಒಳ್ಳೆಯದಪ್ಪ. ಅದಕ್ಕೆ ನೀ ದುಡಿಬೇಕು, ನೀ ಉಡ್ಬೇಕು ಅಂತಾರೆ ಬಸವಣ್ಣವರು. ನೀ ಮಾಡ್ತಕ್ಕಂಥ ಉದ್ಯೋಗ ಹೆಂಗಿರ್ಬೇಕು ಅಂತಂದ್ರ ಅದು ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ಸಮಾಜಕ್ಕಾಗ್ಲಿ ದೇಶಕ್ಕಾಗ್ಲಿ ಯಾವುದೇ ಅಪಾಯವನ್ನ ತಂದು ಒಡ್ಡಬಾರದು. ಅಂತ ಒಂದು ಉದ್ಯೋಗ ಅದು ಕಾಯಕ ಅನಿಸ್ಕೊಳ್ತದ ಅಂತ ಹೇಳಿ ಇಂಥ ಉದಾತ್ತವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು 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 ಕಾಯಕ, ದಾಸೋಹ ಮತ್ತು ಮುಖ್ಯವಾಗಿ ಸಮಾನತೆ. ಒಂದು ಪ್ರಸಂಗ ನಡೀತದೆ ಕಲ್ಯಾಣದೊಳಗೆ. ಒಬ್ಬ ಸಂಬೋಳಿ ನಾಗ, ಸಂಬೋಳಿ ನಾಗಿ ದೇವ, ಎಲ್ಲರೂ ನಾಗ ನಾಗ ಅಂತ ಕರೀತಾರೆ. ಆತ ಒಬ್ಬ ದಲಿತ ವ್ಯಕ್ತಿ. ಉಳ್ಳವರ ಓಡಿಯೊಳಗೆ ಒಂದು ಕರು ಸತ್ತು ಬಿದ್ದಿರುತ್ತದೆ. ಆ ಸತ್ತು ಬಿದ್ದಿರ್ತಕ್ಕಂತಹ ಕರುನ ಯಾರೋ ಒಯ್ಯಪ್ಪ ಅಂತ ಹೇಳಿರ್ತಾರ. ಆಯ್ತು ಅಂತ ತಿಳ್ಕೊಂಡು ಪಾಪ ಆ ದಲಿತರ ಹುಡುಗ ಆ ಕರುವನ್ನ ತಗೊಂಡು ಬರ್ಬೇಕು ಅಂತ ಹೇಳಿ ಹೋಗ್ತಿರ್ತಕ್ಕಂತಹ ಒಂದು ಸಂದರ್ಭದೊಳಗ ಏನಾಗ್ತದ ಅಂತಂದ್ರ, ಈತ ಒಬ್ಬ ದಲಿತ ಅಸ್ಪೃಶ್ಯ ನಮ್ಮ ಓಣಿಗೆ ಬಂದು ನಮ್ಮ ಓಣಿಯನ್ನ ಮೈಲಿಗೆ ಮಾಡ್ದ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಒಂದಿಷ್ಟು ಉಡಾಳ ಜನ ಕಲ್ಲುಗಳನ್ನ ಕೂರುಗಳನ್ನ ತಗೊಂಡು ಅವನನ್ನ ಹೊಡಿತಾರೆ. ತಲೆಗೆ ಬಲವಾದ ಪೆಟ್ಟ ಬೀಳ್ತದೆ, ತಲೆಯೆಲ್ಲ ಹೊಡಿತದೆ. ಹಿಂಗ ಆ ಒಂದು ರಕ್ತ ಹಾಗೆ ಸುರಿತದೆ. ಕಣ್ಣು ಸಹಿತ ಕಾಣಲಾರದಂತ ಒಂದು ಪರಿಸ್ಥಿತಿ. ಕಣ್ಣಿಗೂ ಕೂಡ ಪೆಟ್ಟು ಬಿದ್ದಿರ್ತದೆ. ಆ ಒಂದು ಪೆಟ್ಟನ್ನ ಆ ಏಟಿನ ನೋವನ್ನ ತಾಳಲಾರದೆ ಭಕ್ ಅಂತ ಹಿಂಗ ಬೀಳ್ತಕ್ಕಂತಹ ಸಮಯದೊಳಗ ಯಾರೋ ಬಂದು ಅವರನ್ನ ಎತ್ಕೊಳ್ತಾರೆ. ಬೀಳ್ತಾ ಇರ್ತಕ್ಕಂತಹ ನಾಗಿದೇವನನ್ನ ಯಾರೋ ಬಂದು ಹಿಂಗ ಎತ್ಕೊಳ್ತಾರ. ಆವಾಗ ಆ ನಾಗಿದೇವ ಅಂತಾನೆ, ಬಂದೆಯಾ ಬಸವ, ಬಂದೆಯಾ ಬಸವ. ಅವಾಗ ಬಸವಣ್ಣವರಿಗೆ ಆಶ್ಚರ್ಯ ಆಯ್ತು. ಅಲ್ಲ ನಾಗಿದೇವ, ನಾನೇ ಬಂದೆ ಅಂತ ನಿಮಗೆ ಹೆಂಗ ಗೊತ್ತಾಯ್ತು? ಆವಾಗ ಆ ನಾಗಿದೇವ ಅಂತಾನೆ, ಯಪ್ಪ, ಕಲ್ಯಾಣದ ಬೀದಿಗಳಲ್ಲಿ ಬೀಳ್ತಾ ಇರ್ತಕ್ಕಂಥ ಅಸ್ಪೃಶ್ಯರನ್ನ ಎತ್ತಿ ಹಿಡಿತಕ್ಕಂಥವನು ಬಸವಣ್ಣನಲ್ಲದೆ ಮತ್ತಾರು ತಂದೆ, ಅದಕ್ಕೆ ನೀನೇ ಅಂತ ನನಗೆ ಗೊತ್ತಾಯ್ತು ಬಸವಣ್ಣ. ಹೀಗೆ ಬಿದ್ದಿರ್ತಕ್ಕಂಥವರನ್ನ, ಬೀಳ್ತಕ್ಕಂಥವರನ್ನ ಎತ್ತು ಹಿಡಿತಕ್ಕಂಥ ಒಂದು ದೊಡ್ಡ ಕೆಲಸ ಬಸವಣ್ಣವರು ಮಾಡಿದ್ರು. ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಕುಷ್ಠ ರೋಗದ ಹಾಗೆ ಈ ಪ್ರಪಂಚದೊಳಗೆ ಎಲ್ಲರನ್ನೂ ಕೂಡ ಕಾಡಕತ್ತದ. ಈ ಜಾತಿಯ ವ್ಯವಸ್ಥೆ ಬಂದಿರತಕ್ಕಂಥದ್ದು ಅವರವರ ಉದ್ಯೋಗಗಳ ಮೇಲೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಅಕ್ಕ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಯಾರು ಕೂಡ ದೊಡ್ಡ ಕುಲ ಎಂಬತಕ್ಕಂಥವ್ರು ಕಿವಿಯೊಳಗೆ ಹುಟ್ಟಿಲ್ಲಪ್ಪ. ಎಲ್ಲರೂ ಕೂಡ ಪವಿತ್ರವಾಗಿರ್ತಕ್ಕಂತಹ ತಾಯಿಯ ಗರ್ಭದಿಂದಲೇ ಹುಟ್ಟಿರ್ತಕ್ಕಂಥವರು. ಆದ ಕಾರಣಕ್ಕಾಗಿ ಯಾವ ಜಾತಿ ದೊಡ್ಡದು ಅಲ್ಲ, ಯಾವ ಜಾತಿ ಸಣ್ಣದು ಅಲ್ಲ. ಯಾರು ಕುಲಜ ಅಂತಂದ್ರ ದೇವನೊಲಿನಾಥನೇ ಕುಲಜ. ಯಾರು ಶ್ರೇಷ್ಠ ಕುಲದವರು ಅಂತಂದ್ರ ಆತ ಯಾರು ಆ ಕಾಯಕವನ್ನ ಮಾಡಿ, ದಾಸೋಹವನ್ನ ಮಾಡಿ,
ಆ ಶಿವಧ್ಯಾನ ಶಿವಭಕ್ತಿಯನ್ನ ಮಾಡಿ ಶಿವನ ಒಲುಮೆಯಿಂದ ಯಾರು ಗಳಿಸ್ಕೊಂಡರಲ್ಲ ಅವರೇ ಶ್ರೇಷ್ಠ ಕುಲಜರಪ್ಪ. ಇವತ್ತು ದೊಡ್ಡ ಕುಲ ಅಂತ ತಿಳ್ಕೊಂಡು ಹುಟ್ಟಿ ಮಾಡಬಾರ್ದು ಮಾಡಿದ್ರ ಆತ ಹೆಂಗ ದೊಡ್ಡವಾಗ್ತಾನಪ್ಪ. ಅದಕ್ಕಂತಾರವರು ಹೊಲಸು ತಿಂಬುವವನೇ ಬಲೆಯ ಕೊಲ್ಲುವವನೇ ಮಾದಿಗ, ಕುಲವೇನೋ ಆವಂದಿರ ಕುಲವೇನೋ. ಯಾರು ಸಣ್ಣವರು ಯಾರು ಕೀಳು ಅಂತಂದ್ರ ಹೊಲಸು ತಿನ್ನವರು. ಅವರು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಲಿ, ಯಾವುದೇ ಧರ್ಮದವರಲ್ಲಿ ಹುಟ್ಟಿರ್ಲಿ, ಆದ್ರೆ ಒಬ್ಬ ಸಣ್ಣ ಕುಲದಲ್ಲಿ ಹುಟ್ಟಿದ್ರು ಕೂಡ ಆತನಲ್ಲಿ ದೊಡ್ಡ ಗುಣಗಳು ಇದ್ದಿದ್ದೇ ಆದ್ರೆ, ದೊಡ್ಡ ಆಚಾರ ವಿಚಾರಗಳು ಇದ್ದಿದ್ದೇ ಆದ್ರೆ ಆತ ಶ್ರೇಷ್ಠ, ಆತ ಕುಲಜ ಅಂತ ತಿಳ್ಕೊಂಡು ಬಸವಣ್ಣವರು ಕರೀತಾರೆ. ಹೀಗೆ ಎಲ್ಲರನ್ನ ಒಂದು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಬಸವಣ್ಣವರು ಅಂದಿನ ಕಾಲದಲ್ಲಿ ಮಾಡಿರ್ತಕ್ಕಂಥವ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇಲ್ಲಿ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಬಡವ ಶ್ರೀಮಂತ ಕರ್ಗ ಬೇಡದ ಯಾವುದು ಬೇಡವೇ ಬೇಡ, ಬೇಡ ಎಂಬತಕ್ಕಂಥದ್ದೇ ಬೇಡ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು. ನಮ್ಮ ನಮ್ಮ ಪಾಲಿಗೆ ಬಂದಿರತಕ್ಕಂತಹ ಕಾಯಕವನ್ನ ಮಾಡಿ ನಾವು ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಕಾಯಕದೊಳಗ ಯಾವ ಕಾಯಕ ಸಣ್ಣದು ಅಲ್ಲ, ಯಾವ ಕಾಯಕ ದೊಡ್ಡದು ಅಲ್ಲ. ಕಾಯಕ ಯಾವಾಗಲೂ ಕೂಡ ಕಾಯಕವೇ. ಆ ಕಾಯಕವೇ ಕೈಲಾಸ ಎಂತಕ್ಕಂಥ ಇಂಥ ಅಪ್ರತಿಮವಾಗಿರ್ತಕ್ಕಂತಹ ಒಂದಿಷ್ಟು ಮೌಲ್ಯಗಳ ಮುಖಾಂತರ ಇಡೀ ಜಗತ್ತನ್ನೇ ಎಚ್ಚರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಬಸವಣ್ಣವರು ಮಾಡ್ತಾರೆ. ಬಸವಣ್ಣನವರ ಚರಿತ್ರೆಯನ್ನು ನಾವು ಹೇಳ್ತಾ ಇದ್ರೆ ನಮಗೆ ತಿಂಗಳು ಸಾಲುದಿಲ್ಲ, 2 ತಿಂಗಳು ಸಾಲುದಿಲ್ಲ. ಕನಿಷ್ಠ ಅಂತಂದ್ರೂ ಕೂಡ 3 ತಿಂಗಳಾದ್ರೂ ಕೂಡ ಬಸವ ಪುರಾಣ ಹೇಳಲಿಕ್ಕೆ ಸಮಯ ಬೇಕಾಗ್ತಕ್ಕಂಥದ್ದು. ಅಂಥದ್ರಲ್ಲಿ ಒಂದು ತಾಸಿನಲ್ಲಿ ನಾವು ಬಸವಣ್ಣವ್ರ ಬಗ್ಗೆ ಏನು ತಾನೇ ಹೇಳಲಿಕ್ಕೆ ಸಾಧ್ಯ ಅದ? ಅವರ ಲೀಲೆಗಳು, ಪವಾಡಗಳು, ಅವರು ಮಾಡಿರ್ತಕ್ಕಂತಹ ಕಾರ್ಯಗಳು ಒಂದೇ ಎರಡೇ. ಬಸವಣ್ಣನವರು ಸಂಗಮದೊಳಗೆ ಐಕ್ಯ ಆದ್ರು. ಈ ಐಕ್ಯದ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನ ಜನ ಮಾತಾಡೋದನ್ನು ನಾವು ಕೇಳ್ತೇವೆ. ಅದನ್ನ ಸ್ವಲ್ಪ ಕೇಳಿದಾಗ ಮನಸ್ಸಿಗೆ ಸಹಜವಾಗಿ ನಮಗೆ ನೋವಾಗ್ತದೆ. ಮೊನ್ನೆ ಒಬ್ಬ ದೊಡ್ಡ ವ್ಯಕ್ತಿನೇ ಬಸವಣ್ಣವರು ಹಳೆ ಹಾರಿದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ಎಂಬತಕ್ಕಂತ ಒಂದು ವಿಚಾರ ಅವರು ಸಮಾಜದೊಳಗೆ ಹರಿಬಿಟ್ಟಿದ್ರು. ಆದ್ರೆ ಬಸವಣ್ಣವ್ರ ಬಗ್ಗೆ ಸರಿಯಾಗಿ ಅವರು ಓದಿಕೊಳ್ಳದೆ ಇಂತಹ ವಿಚಾರಗಳನ್ನ ಹೇಳೋದ್ರಿಂದ ಏನಾಗ್ತದೆ ಅಂತಂದ್ರೆ ಅದು ಸ್ವಲ್ಪ ಬಸವಣ್ಣನ ಭಕ್ತರಿಗೆ, ಅನುಯಾಯಿಗಳಿಗೆ, ಮುಖ್ಯವಾಗಿ ಸಮಾಜಕ್ಕೆ ಒಂದು ತಪ್ಪು ಸಂದೇಶವನ್ನ ಕೊಟ್ಟಂಗಾಗ್ತದೆ. ಹೀಗಾಗಿ ಆ ಬಸವಣ್ಣನವರು ಐಕ್ಯ ಆಗ್ತಕ್ಕಂಥ ಸಂದರ್ಭ ಅದು ಬಹಳ ಅದ್ಭುತವಾಗಿರ್ತಕ್ಕಂತಹ ಸಂದರ್ಭ. ಸುಮ್ಮನೆ ಸಂಕ್ಷಿಪ್ತವಾಗಿ ನಿಮ್ ಮುಂದೆ ಹೇಳಬೇಕು ಅಂತಂದ್ರೆ ಸಮಯ 8 ಗಂಟೆ ಆಯ್ತು. ಇನ್ನೊಂದು 10-15 ನಿಮಿಷ ನಿಮ್ ಸಮಯ ತೆಗೆದುಕೊಳ್ಬಹುದಾ? ನಾನು ಕಲ್ಯಾಣದೊಳಗೆ ಬಸವಣ್ಣವ್ರ ವ್ಯವಸ್ಥೆ ಹೆಂಗ್ ಇಟ್ಟಿದ್ರು ಅಂತಂದ್ರೆ ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪ ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ, ಎಮ್ಮಯ್ಯ, ಕಾಳಿರಯ್ಯ ಅಂತ ತಿಳ್ಕೊಂಡು ಎಲ್ಲಾ ಜಾತಿಯವರನ್ನ, ಎಲ್ಲಾ ಧರ್ಮದವರನ್ನ ನನ್ನವರು ತನ್ನವರು ಅಂತ ಅಪ್ಪಿಕೊಂಡಿರ್ತಕ್ಕಂಥವ್ರು ಬಸವಣ್ಣವರು. ಮತ್ತು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿ ಬದುಕಬೇಕು, ಕಾಯಕ ಮಾಡಲಾರ್ದೆ ಯಾರು ಕೂಡ ಬದುಕಬಾರದು ಅನ್ನುವ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಾಯಕವನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣವರು. ಅಂತಹ ಕಾಯಕದಲ್ಲಿಯೇ ಒಬ್ಬ ಪರಮಾತ್ಮನನ್ನ ಕಂಡಿರ್ತಕ್ಕಂಥ ಒಬ್ಬ ಶರಣ ಇದ್ದ ಸಮಗಾರ ಹರಳಯ್ಯ. ಆತನ ಧರ್ಮ ಪತ್ನಿ ಕಲ್ಯಾಣಮ್ಮ. ಒಂದು ದಿವಸ ಏನಾಗಿದೆ ಅಂತಂದ್ರೆ ಸಮಗಾರ ಹರಳಯ್ಯನವರು ಅವರು ಕಾಯಕ ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂತಹ ಕಾಯಕ. ಶರಣರ ಮನೆಗೆ ಪಾದರಕ್ಷೆಗಳನ್ನು ಕೊಟ್ಟು ಬರ್ತಾ ಇರ್ತಕ್ಕಂತಹ ಸಂದರ್ಭದೊಳಗೆ ಭಕ್ತಿ ಭಾಂಡಾರಿ ಬಸವಣ್ಣವರು ಎದುರುಗಡೆ ಬರ್ತಾರೆ ರಾಜಬೀದಿಯೊಳಗೆ. ಯಾವಾಗ ಬಸವಣ್ಣನವರನ್ನ ಕಂಡ್ರು, ಯಾಕಂತಂದ್ರೆ ಬಸವಣ್ಣನವರ ತತ್ವವೇ ಹಾಗೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ ಅಂತ ತಿಳ್ಕೊಂಡು ಈ ಪ್ರಪಂಚದ ಜನರಿಗೆ ಅಹಂಕಾರದಿಂದ ಇರಬಾರದು, ಕಿಂಕರತ್ವದಿಂದ ಇರಬೇಕು ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಕೈ ಮುಗಿಯೋದು, ಶಿರ ಬಾಗುವುದನ್ನ ಕಲಿಸಿದವರು ಬಸವಣ್ಣವರು. ಆ ತತ್ವಕ್ಕೆ ಅನುಗುಣವಾಗಿ ಯಾವಾಗ ಬಸವಣ್ಣವರು ಎದುರುಗಡೆ ಬಂದ್ರು, ಇಲ್ಲಿ ಸಮಗಾರ ಹರಳಯ್ಯನವರು ಬಸವಣ್ಣನವರನ್ನ ನೋಡಿದ ತಕ್ಷಣವೇ ಸ್ವಲ್ಪ ದಾರಿಯಿಂದ ಪಕ್ಕಕ್ಕೆ ಸರಿದು ಶರಣು ಬಸವಣ್ಣನವರಿಗೆ ಅಂತ
ಕೈ ಜೋಡಿಸಿ ಶಿರವಾಗಿ ನಮಸ್ಕಾರ ಮಾಡಿದರು. ಅವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಸಮಗಾರ ಹಳ್ಳೆಯನವರನ್ನ ನೋಡಿ ಅವರು ಹೇಳಿರ್ತಕ್ಕಂತಹ ಶರಣುಗಳನ್ನ ಹೇಳಿ ಅಷ್ಟೇ ವಿನಯದಿಂದ ತಾವು ಎರಡು ಕೈಗಳನ್ನು ಜೋಡಿಸಿ ಶಿರವಾಗಿ ಶರಣು ಶರಣಾರ್ಥಿ ಹರಳಯ್ಯನವರಿಗೆ ಅಂದರು. ಏನಂತ ಹೇಳಿ ಶರಣು ಶರಣಾರ್ಥಿ. ಇವ್ರೇನಂದಿದ್ರು? ಶರಣು ಅಂದಿದ್ರು. ಇಲ್ಲಿ ಬಸವಣ್ಣವ್ರು ಏನಂದ್ರು? ಶರಣು ಶರಣಾರ್ಥಿ ಅಂದ್ರು. ಅವಾಗ ಗರ ಬಡಿದವರಂತೆ ಹಾಗೆ ಒಂದು ಕ್ಷಣ ಸೆಡಲು ಬಡದವರಂತೆ ಹಂಗೆ ನಿಂತ್ಕೊಂಡು ಬಿಟ್ಟು ಯಾರು? ಸಮಗಾರ ಹರಳಯ್ಯನವರು. ನಾನ್ ನೋಡಿದ್ರೆ ಸಣ್ಣ ಕುಲದವ, ಸಮಗಾರವ, ಬಡವ. ಬಸವಣ್ಣನವರು ಭಕ್ತಿ ಭಾಂಡಾರಿ ಅಷ್ಟೇ ಅಲ್ಲ, ಕಲ್ಯಾಣದ ಪ್ರಧಾನಮಂತ್ರಿಗಳು. ಇಂತಹ ದೊಡ್ಡ ವ್ಯಕ್ತಿ. ನಾನು ಒಂದು ಸಲ ನಮಸ್ಕಾರ ಅಂದ್ರ ನನಗೆ ಎರಡು ಸಲ ನಮಸ್ಕಾರ ಅಂದ್ರಲ್ಲ ಶರಣು ಶರಣಾರ್ಥಿ ಹೇಳಿ. ಶಿವ ಈ ಭಾರ ಹೆಂಗ್ ಇಳಿಸ್ಲಿ, ಈ ವಜ್ಜಿ ಹೆಂಗ್ ಇಳಿಸ್ಲಿ, ಅವರ ಋಣದಿಂದ ನಾನು ಹೆಂಗ ಮುಕ್ತ ಆಗ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂತ ಏನೂ ತೋರಿಸಲಾರ್ದಂಗ ಅಲ್ಲೇ ನಿಂತು ಬಿಟ್ಟು ತಾಸಾತು, 2 ತಾಸಾತು, 3 ತಾಸಾತು, ಕತ್ತಲಾತು. ಧರ್ಮಪತ್ನಿ ಆಗಿರ್ತಕ್ಕಂಥ ಕಲ್ಯಾಣಮ್ಮ ಇನ್ನು ನನ್ನ ಪತಿದೇವರು ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಂಡು ಕಂದಿಲ್ ಹಿಡ್ಕೊಂಡು ದೀಪ ಹಿಡ್ಕೊಂಡು ಹುಡ್ಕೊಂತ ಬರ್ತಾಳು. ಮುಂದೆ ನಿಂತಿರ್ತಕ್ಕಂಥ ತನ್ನ ಗಂಡನನ್ನ ನೋಡ್ತಾಳ ದೀಪದ ಬೆಳಕಿನೊಳಗ. ಭುಜವನ್ನ ಮುಟ್ಟಿ, ಯಾಕ್ರಿ ಇಲ್ಲಿ ಯಾಕೆ ನಿಂತೀರಿ? ಏನೋ ಬಡಬಡ್ಸಾಕತ್ತೀರಲ್ಲ, ಮೈ ಹೆಚ್ಚಗಾದಂಗದಲ್ಲ, ಮೈ ಯಾಕೋ ನಡ್ಗಕತ್ತದಲ್ಲ, ಯಾಕೆ ಏನು ಅಂತ ಕೇಳಿದಾಗ ಸಮಗಾರ ಹಳ್ಳೆನವರಂತಾರ, ಏನ್ ಹೇಳ್ತಿ ಕಲ್ಯಾಣಿ, ನನ್ನ ಕಡೆಯಿಂದ ಬಹಳ ದೊಡ್ಡ ತಪ್ಪಾತು. ಭಕ್ತಿ ಭಾಂಡಾರಿ ಎದುರುಗಡೆ ಬಂದ್ರು, ನಾನು ಶರಣು ಅಂತ ಅಷ್ಟೇ ಅಂದೆ, ಅವರು ಶರಣು ಶರಣಾರ್ಥಿ ಅಂತ 2 ಸಲ ಹೇಳಿ ನನಗ ಬಹಳ ದೊಡ್ಡ ಭಾರ ಮಾಡಿದ್ರು. ಕಲ್ಯಾಣಿ, ನಾನೇ ಮೊದಲು ಶರಣು ಶರಣಾರ್ಥಿ ಹೇಳಿದ್ರ ಚೆನ್ನಾಗಿರ್ತಿತ್ತಲ್ಲ. ಒಂದು ಭಾರ, ನಮಸ್ಕಾರ ಭಾರ ನನಗೆ ಹೆಚ್ಚಾತು. ಕೇಳಿದ ತಕ್ಷಣವೇ ನನ್ನ ಪ್ರಾಣ ಹೋಗಬಾರ್ದಾಗಿತ್ತ. ಕಲ್ಯಾಣಿ, ಈ ಬಸವಣ್ಣನವರ ಭಾರ ಹೆಂಗ ಇಡಿಸ್ಬೇಕು ಅಂತ ನನಗ ತೋಚಲಾರ್ದಂಗಾಗೈತಿ, ಹೆಂಗ ಮಾಡಬೇಕು ಕಲ್ಯಾಣಿ ಅಂದಾಗ ಆ ಕಲ್ಯಾಣಮ್ಮ ಸಾಮಾನ್ಯ ಸ್ತ್ರೀ ಆಗಿರ್ಲಿಲ್ಲ, ಕೇವಲ ಪತ್ನಿಯಾಗಿರ್ಲಿಲ್ಲ, ಧರ್ಮ ಪತ್ನಿಯಾಗಿದ್ದಳು. ಸುಮ್ಮನೆ ಪತ್ನಿಯಾಗಿರೋದು ಬೇರೆ, ಧರ್ಮ ಪತ್ನಿಯಾಗಿರೋದು ಬೇರೆ. ಯಾರಾದ್ರೂ ಕೂಡ ನಿಮ್ಮನ್ನ ಪರಿಚಯ ಮಾಡಿಸಿಕೊಡುವಾಗ ಏನಂತಾರೆ ನಿಮ್ಮ ಯಜಮಾನರು? ಇವರೇ ನೋಡಿ ನಮ್ಮ ಧರ್ಮ ಪತ್ನಿ. ಧರ್ಮ ಪತ್ನಿ ಅಂತಂದ್ರೆ ಯಾತಕ್ಕಂತಾರ? ಒಂದ್ ವೇಳೆ ನಾನು ಅಧರ್ಮದ ಹಾದಿಯಲ್ಲಿ ನಡೆದಿದ್ರು ಕೂಡ ಅದು ತಪ್ಪು ಅಂತ ತಿಳ್ಕೊಂಡು ಗಂಡನನ್ನ ತಿದ್ದಿ ಮತ್ತೆ ಧರ್ಮದ ಹಾದಿಗೆ ತರ್ತಕ್ಕಂಥ ಒಬ್ಬ ಪತ್ನಿಗೆ ಧರ್ಮ ಪತ್ನಿ ಅಂತ ಕರೀತಾರೆ. ಹೀಗೆ ಇಲ್ಲಿ ಕಲ್ಯಾಣಮ್ಮ ಕೇವಲ ಪತ್ನಿಯಾಗಿರ್ಲಿಲ್ಲ, ಧರ್ಮ ಪತ್ನಿಯಾಗಿದ್ದಳು. ಇಷ್ಟ ಏನ್ರಿ? ಇಷ್ಟಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ಬರೀ ಮನೆಗೆ ನಾನು ನಿಮ್ಗೆ ಆ ಉಪಾಯ ಹೇಳ್ತೀನಿ ಅಂತ ತಿಳ್ಕೊಂಡು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದಳು. ಅಲ್ಲ ಕಲ್ಯಾಣಿ, ಬೇಗ ಹೇಳು, ಬಸವಣ್ಣನವರ ಋಣದಿಂದ ನಾವು ಹೆಂಗ ಮುಕ್ತರಾಗಬೇಕು? ಯಾಕೆ ಚಿಂತೆ ಮಾಡ್ತೀರಿ? ನಮ್ಮ ಕಾಯಕವೇ ಶರಣರಿಗೆ ಪಾದರಕ್ಷೆಯನ್ನ ಹೊಲಿದು ಕೊಡ್ತಕ್ಕಂತಹ ಕಾಯಕ. ಆ ಬಸವಣ್ಣನವರಿಗೆ ಪಾದರಕ್ಷೆಯನ್ನೇ ಹೊಲಿದು ಅವರ ಋಣದಿಂದ ನಾವು ಮುಕ್ತರಾಗೋಣ. ಆದ್ರೆ ಎಂಥ ಪಾದರಕ್ಷೆ ಅಂತಂದ್ರ, ನನ್ನ ಎಡತೊಡೆಯ ಚರ್ಮ ನಿಮ್ಮ ಬಲತೊಡೆಯ ಚರ್ಮದಿಂದ ಅವರಿಗೆ ಪಾದರಕ್ಷೆಯನ್ನು ಮಾಡೋಣ. ನೋಡ್ರಿ, ಶರಣರ ಮನಸ್ಸು ಎಷ್ಟು ದೊಡ್ಡದು. ಅಂಗಾಲೊಳಗೆ ಒಂದು ಸಣ್ಣ ಮುಳ್ಳ ಚುಚ್ಚಿತು ಅಂತಂದ್ರೆ ಕಣ್ಣಾಗಿನ ನೀರು ದಳದಳ ಅಂತ ಬರ್ತಾವ. ಆದ್ರ ಬಸವಣ್ಣನವರು ಎಷ್ಟು ದೊಡ್ಡ ವ್ಯಕ್ತಿಗಳು. ಅವರು ನಮಗೊಂದು ನಮಸ್ಕಾರ ಹೆಚ್ಚಿಗೆ ಹೇಳ್ಯಾರ. ಅವರ ಋಣದಿಂದ ನಾವು ಮುಕ್ತರಾಗಬೇಕಾಗಿತ್ತು ಅಂತಂದ್ರ ನಾವು ಏನ್ ಮಾಡ್ಬೇಕು? ನಮ್ಮ ತೊಡೆಯ ಚರ್ಮವನ್ನು ತೆಗೆದು ಆ ಚರ್ಮದಿಂದ ಅವರಿಗೆ ಪಾದರಕ್ಷೆಯನ್ನು ಮಾಡಬೇಕು. ಆಯ್ತು ಅಂತ ತಿಳ್ಕೊಂಡು ಸ್ನಾನವನ್ನ ಮಾಡಿ ಮಡಿಯಿಂದ ಆ ಚರ್ಮ ಸುಲಿತಕ್ಕಂಥದ್ದು ಏನು ಒಂದು ಇರ್ತದಲ್ಲ, ಅದನ್ನ ತೆಗೆದುಕೊಂಡು ಬಸವ ಬಸವ ಶಿವ 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 ಸಂಗಮನಾಥ ಅನ್ಕೊಂತ ಕಲ್ಯಾಣಿ ತನ್ನ ಎಡತೊಡೆಯ ಚರ್ಮ ತೆಗಿತಾಳೆ ಇಸ್ಕೊಂಡು. ಸಮಗಾರ ಹಳೆಯವರು ಕೂಡ ತಮ್ಮ ಬಲತೊಡೆಯ ಚರ್ಮವನ್ನು ತೆಗಿತಾರೆ. ಇಡೀ ರಾತ್ರಿ ಎಲ್ಲ ಬಸವ ಬಸವ ಅನ್ಕೊಂತ ಅದೇ ಚರ್ಮದಿಂದ ಪಾದರಕ್ಷೆಯನ್ನು ಮಾಡ್ತಾರೆ. ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿ ಶಿವಪೂಜೆ ಮಾಡ್ಕೊಂಡಿದ್ದೇ ತಡ ಒಂದು ಬುಟ್ಟಿಯಲ್ಲಿ ಆ ಪಾದರಕ್ಷೆಗಳನ್ನ ಇಟ್ಟು ಅವಕ್ಕೆ ಭಸ್ಮ ಆ ಹೂಪತ್ರಿಗಳಿಂದ ಪೂಜೆ ಮಾಡಿಸಿ ತಲೆಯ ಮೇಲೆ ಇಟ್ಕೊಂಡು ಬಸವ ಬಸವ ಸಂಗಮನಾಥ ಅಂತ ತಿಳ್ಕೊಂಡು ಮಹಾಮನೆಗೆ ಬರ್ತಾರೆ. ದೂರದಿಂದ ಬಸವಣ್ಣನವ್ರು ನೋಡ್ತಾರ. ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ಹೇಳ್ತಾರ, ನೀಲಾಂಬಿಕೆ ಬಹಳ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಸಮಗಾರ ಹರಳೆಯನವರು ಬಂದಾರ, ಅವರಿಗೆ ಶರಣು ಹೇಳಿ ಅಂತ ಕರ್ಕೊಂಡು ಬಾ. ವಿನಯದ ತುಂಬಿದ ಕೂಡ ಯಾರು ನೀಲಾಂಬಿಕೆ ಅಂತಂದ್ರೆ ಸಾಮಾನ್ಯರಲ್ಲ.
ಬಸವಣ್ಣನವರಿಗೆ ನೆರಳಿನ ನೆರಳಾಗಿ, ಬಸವಣ್ಣನವರಿಗೆ ಎಡಗೈಯಾಗಿ ಬಲಗೈಯಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಸಹಕಾರ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಸಾಧ್ವಿ, ಮಹಾನ್ ಶಿವಶರಣಿ ನೀಲಾಂಬಿಕೆ ಓಡೋಡಿ ಬಂದಳು. ಕೈ ಜೋಡಿಸಿ ಶಿರವಾಗಿ ಶರಣು ಶರಣಾರ್ಥಿ ಅಂತ ಹೇಳಿಬಿಟ್ಲು. ಮತ್ತಷ್ಟು ಅವರಿಗೆ ದುಃಖ ಆಯ್ತು. ಒಂದು ಶರಣ ಹೆಚ್ಚಾಗಿದ್ದಕ್ಕ ನಾವು ಪಾದರಕ್ಷೆಯನ್ನ ಮಾಡಿ ಆ ಋಣದಿಂದ ನಾವು ಮುಕ್ತರಾಗಬೇಕು ಅಂತ ಹೇಳಿ ಬಂದ್ರ ಇಲ್ಲಿ ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕೆಯು ಕೂಡ ಶರಣು ಶರಣಾರ್ಥಿ ಅಂತ ಮತ್ತೆ ನಮಗೆ ಹೆಚ್ಚಿನ ನಮಸ್ಕಾರ ಮಾಡಲ್ಲ ಅಂತ ತಿಳ್ಕೊಂಡು ಪಾಪ ಕಣ್ಣಾಗಿ ನೀರು ಅಂತ ಇಳಿಯಾಕತ್ತವಾದ್ರೂ ಕೂಡ ಆ ತಾಯಿ ಯಾಕಪ್ಪ ಯಾಕೆ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೊಂತ ಒಳಗೆ ಕರ್ಕೊಂಡು ಬರ್ತಾರೆ. ಯಾವಾಗ ಒಳಗ ಕರ್ಕೊಂಡು ಬಂದಿದ್ದೆ ತಡ ಬಸವಣ್ಣನವರು ಸಮಗಾರ ಹಳೆಯನವರನ್ನ ಮತ್ತು ಕಲ್ಯಾಣನವರನ್ನ ನೋಡ್ತಾರೆ. ಎಲ್ಲ ಸೀರೆ ಧೋತ್ರ ಎಲ್ಲವೂ ಕೂಡ ರಕ್ತ ಸಿಕ್ತವಾಗ್ಯದ. ಒಂದೇ ಸೌನ ರಕ್ತ ಸೋರಾಕತ್ತದ. ಪಾಪ ಇಡೀ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೂಕ್ಷ್ಮವಾಗಿರ್ತಕ್ಕಂತಹ ಜಗ ತೊಡೆ ಅಲ್ಲಿಂದ ಚರ್ಮ ಕಿತ್ತಿದ ಬಳಿಕ ಅದು ನೋವು ಎಷ್ಟಾಗಬಾರ್ದು ಹೇಳಿ. ಆದ್ರೂ ಕೂಡ ಆ ನೋವನ್ನು ಸಹಿಸಿಕೊಳ್ತಾ ಯಾಕೆ ಬಸವಣ್ಣನವರು ಸೇವೆ ಮಾಡಕತ್ತೀವಿ ಅಂತ ತಿಳ್ಕೊಂಡು ಅದೇ ನೋವಲ್ಲಿ ನಗನಗ್ತಾ ಬಂದು ಆ ಪಾದರಕ್ಷೆಯನ್ನು ಕೊಡ್ತಕ್ಕಂತಹ ಸಮಯದೊಳಗ ಯಾಕಪ್ಪ ಏನಾಗ್ಯದ, ಯಾಕೆ ಇಬ್ಬರ ತೊಡೆಯಿಂದ ರಕ್ತ ಸೋರಾಕತ್ತದ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಕೇಳಿದಾಗ, ಯಪ್ಪ ನಾವು ನಮ್ಮ ತೊಡೆಯ ಚರ್ಮವನ್ನು ತೆಗೆದು ನಿಮ್ಗೆ ಪಾದ ರಕ್ಷೆಯನ್ನ ಮಾಡಿದ್ದೇವೆ. ಶಿವ ಅಂದ್ರು ಬಸವಣ್ಣವರು. ನನಗೆ ಪಾದರಕ್ಷೆ ತೊಡೆಯ ಚರ್ಮದಿಂದ ಯಾಕೆ ಮಾಡಿವಿ ಅಂದಾಗ, ನಿನ್ನೆ ನೀವು ಎದುರುಗಡೆ ಬಂದ್ರಿ, ನಾನು ಶರಣು ಅಂತ ಒಂದೇ ಸಲ ಹೇಳಿದೆ, ಬದಲಾಗಿ ನೀವೇನಂದ್ರಿ ಶರಣು ಶರಣಾರ್ಥಿ ಅಂತ ಒಂದು ನಮಸ್ಕಾರ ನಮಗೆ ಹೆಚ್ಚಿಗೆ ಹೇಳಿದ್ರಿ. ಆ ಋಣದಿಂದ ನಾವು ಮುಕ್ತರಾಗಲು ನಮ್ಮ ತೊಡೆಯ ಚರ್ಮಗಳನ್ನು ತೆಗೆದು ನಿಮಗೆ ಪಾದರಕ್ಷೆಯನ್ನ ಮಾಡಿದ್ದೀವಿ. ಬಸವಣ್ಣನವರು ಮೊದಲೇ ಕರುಣಾಮೂರ್ತಿಗಳು. ತಾಯಿ ಹೃದಯ ಕಣ್ಣಾಗಿ ನೀರು ದಳದಳ ಅಂತ ಬಂದು ಶಿವ ಎಂಥ ಕೆಲಸ ಮಾಡಿದ್ರಿ ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನ ತಮ್ಮ ಕೈ ಒಳಗೆ ತೆಗೆದುಕೊಂಡು ಪಾದರಕ್ಷೆಯನ್ನ ನೋಡ್ತಾ ನೋಡ್ತಾ ಅಂತಾರೆ, ಅಯ್ಯ ನಿಮ್ಮ ಈ ಚಮ್ಮ ಉಗೆಗೆ ಈ ಪೃಥ್ವಿ ಸಮಬಾರದಯ್ಯ. ಯಪ್ಪ ಈ ಪಾದರಕ್ಷೆ ಅಂತಿಂತವಲ್ಲ, ಈ ಪೃಥ್ವಿಗಿಂತಲೂ ಕೂಡ ಅಷ್ಟು ಭಾರವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ನನಗೆ ಸಲ್ತಕ್ಕಂಥದ್ದಲ್ಲ, ಸಂಗಮನಾಥನಿಗೆ ಸಲ್ತಕ್ಕಂಥದ್ದು ಅಂತ ತಿಳ್ಕೊಂಡು ತಮ್ಮ ಮಸ್ತಕದ ಮೇಲೆ ಇಟ್ಕೊಳ್ತಾರೆ ಆ ಪಾದರಕ್ಷೆಗಳನ್ನ ಬಸವಣ್ಣನವರು. ಯಾವಾಗ ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡ್ರಿಯಪ್ಪ ಹಾಗೆ ಮಾಡ್ಬೇಡ್ರಪ್ಪ, ಹಾಗೆ ಮಾಡ್ಬೇಡ್ರಿ ಅಂತ ತಿಳ್ಕೊಂಡು ಅವರು ಕೈ ಜೋಡಿಸಿ ಕೇಳಿದಾಗ, ಯಾಕಪ್ಪ ಹಿಂಗಂತೀರಿ? ಇಲ್ಲಪ್ಪ ನಾವು ಸಣ್ಣ ಕುಲದವರು, ಸಮಗಾರದವರು, ನೀವು ಹಿಂಗ ಮಾಡೋದು ಸರಿ ಕಾಣುವುದಿಲ್ಲ ಅಂದಾಗ ಅವಾಗ ಅವ್ರು ಹೇಳ್ತಾರೆ, ನೋಡ್ರಪ್ಪ ಯಾವ ಕುಲ ದೊಡ್ಡದು, ಯಾವ ಕುಲ ದೊಡ್ಡದು? ದೇವರ ನಲಿದಾತನೇ ಆ ಪರಮಾತ್ಮನ ಕಾರುಣ್ಯ ಯಾರಿಗಾಗ್ಯದ ಅವರೇ ದೊಡ್ಡ ಕುಲದವರಪ್ಪ. ನೀವು ಶಿವಭಕ್ತರು, ಲಿಂಗವನ್ನ ಕಟ್ಕೊಂಡು ಲಿಂಗಾಂಗ ಸಾಮರಸ್ಯವನ್ನ ಅನುಭವಿಸಿ ಆ ಕಾಯಕದಲ್ಲಿಯೇ ಲಿಂಗದಲ್ಲಿಯೇ ಪರಮಾತ್ಮನನ್ನ ಕಂಡಿರ್ತಕ್ಕಂತಹ ಮಹಾನ್ ಶಿವಶರಣರಪ್ಪ. ನಿಮ್ಮ ಬಾಯಿ ಒಳಗೆ ನಾವು ಸಣ್ಣ ಕುಲದವರು, ಸಣ್ಣ ಜಾತಿಯವರು, ಸಣ್ಣವರು ಎಂತಕ್ಕಂತ ಪದ ಬರಬಾರ್ದ್ರಪ್ಪ. ಪಿಂಡದ ನೆನೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಹೀಗೆ ಅನೇಕ ರೀತಿಯಿಂದ ತಿಳಿ ಹೇಳಿ ಸಮಾಧಾನ ಮಾಡಿ, ಇವು ನನ್ನ ನೆನಪಿಗೋಸ್ಕರ ಪಾದರಕ್ಷೆ ನಿಮ್ಮ ಮನೆಯೊಳಗೆ ಇಟ್ಕೊಳ್ರಿ ಅಂತ ತಿಳ್ಕೊಂಡು ಅವರಿಗೆ ಮತ್ತೆ ವಾಪಸ್ ಕೊಟ್ಟು ಅವರಿಗೆ ಶುಶ್ರೂಷೆಯನ್ನ ಮಾಡಿಸಿ ಮಹಾಮನಿಯೊಳಗ ಪ್ರಸಾದ ಮಾಡಿಸಿ ಅಲ್ಲಿರ್ತಕ್ಕಂತಹ ಶರಣರಿಂದ ಅವರನ್ನ ಬೀಳ್ಕೊಡ್ತಾರೆ. ಯಾವಾಗ ಬಸವಣ್ಣನವರು ಮಹಾಮನೆಯಿಂದ ತಮ್ಮ ಮನೆಗೆ ಬರ್ತಾ ಇರ್ತಾರ ಸಮಗಾರ ಹರಳಯ್ಯನವರು ಕಲ್ಯಾಣನವರು, ಆವಾಗ ಅಲ್ಲಿ ಮಧುವರಸ ಎಂತಕ್ಕಂಥವ್ರು ಈ ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಅವರು ಕೂಡ ಒಂದು ಮಂತ್ರಿಯ ಪದವಿಯಲ್ಲಿ ಇರ್ತಕ್ಕಂಥವ್ರು, ಮಧುವರಸರು ಎಂತಕ್ಕಂಥವ್ರು. ಅವರು ಎದುರಿಗೆ ಬರ್ತಾರ. ಇವರು ತಲೆ ಮೇಲೆ ಹೊತ್ಕೊಂಡು ಬರೋದನ್ನ ನೋಡಿ, ಏನ್ರಿ ಹರಳಯ್ಯನವರ ಏನೋ ತಲೆ ಮೇಲೆ ಹೊತ್ಕೊಂಡು ಬರಾಕತ್ತೀರಲ್ಲ, ಪಾದರಕ್ಷೆ ತರಾಕತ್ತೀವ್ರಿ ಬುದ್ಧಿ ನಾವು. ಅಲ್ಲ, ಕಲ್ಯಾಣದೊಳಗ ನಿಮ್ಮಂತಹ ಸುಂದರ ಪಾದರಕ್ಷಣೆ ಯಾರು ಹೊಲಿಯುವುದಿಲ್ಲ ಅಂತ ನಾನು ಕೇಳಿದ್ದೀನಿ, ನನಗೂ ಒಂದಿಟ್ಟು ತೋರಿಸ್ರಿ. ಆಯ್ತು ಅಂತ ತಿಳ್ಕೊಂಡು ತೋರಿಸ್ತಾರ. ಬಹಳ ಚಂದದವ, ಬಹಳ ಸುಂದರ ಅದವ, ಈ ಪಾದರಕ್ಷೆಗಳನ್ನ ನನಗೆ ಕೊಡು ಅಂತ ತಿಳ್ಕೊಂಡು ಮಧುವರಸರು ಕೇಳ್ತಾರ. ಇಲ್ರಪ್ಪ, ನಾವು ಬಸವಣ್ಣವ್ರ ಸಲುವಾಗಿ ನಮ್ಮ ಚರ್ಮದಿಂದಲೇ ನಾವು ಬಂದಿದ್ವಿ, ಆದ್ರೆ ಬಸವಣ್ಣವರು ಇವು ನನಗೆ ಯೋಗ್ಯ ಅಲ್ಲ, ಸಾಕ್ಷಾತ್ ಪರಮಾತ್ಮನಿಗೆ ಯೋಗ್ಯ ಅಂತ ತಿಳ್ಕೊಂಡು ನಿಮ್ಮ ಮನೆಯಲ್ಲೇ ಇಟ್ಕೊಂಡು ತಿಳ್ಕೊಂಡು ನಮಗೂ ಕೊಟ್ಟಾರೆಪ್ಪ, ಅದಕ್ಕೆ ನಾವು ಮನೆಗೆ ಒಯ್ಯಕತ್ತೀವಿ, ಇದು ನಾವು ಯಾರಿಗೂ ಕೂಡ ಕೊಡುವುದಿಲ್ಲ ಅಂದಾಗ್ಯೂ ಕೂಡ ಮಧುವರಸರು ಇಂತಹ ಪಾದರಕ್ಷೆಯನ್ನು ಮೆಟ್ಕೊಳ್ತಕ್ಕಂತಹ ಭಾಗ್ಯ ಬಸವಣ್ಣನಿಗೆ ಇಲ್ಲ, ನಾನು ಮೆಟ್ಕೊಳ್ತೀನಿ ಅಂತ ತಿಳ್ಕೊಂಡು ಕಸಿದುಕೊಂಡು ಆ ಪಾದರಕ್ಷೆಯನ್ನ ನೆಲದ ಮೇಲೆ ಇಟ್ಟು ಆ ಪಾದರಕ್ಷೆಯನ್ನು ಧರಿಸ್ಕೊಳ್ತಾರೆ.
ಯಾವಾಗ ಅವರು ಆ ಪಾದರಕ್ಷೆಯನ್ನು ಮೆಟ್ಕೊಂಡ್ರು ಮಧುವರಸರು ಮೈಯೆಲ್ಲ ಉರಿ 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 ಅಂತ ತಿಳ್ಕೊಂಡು ಒಂದೇ ಸವನ ಸಂಟ ಆಗ್ತದ, ನೋವಾಗ್ತದ, ವಿಪರೀತ ತ್ರಾಸ ಆಗ್ತದ. ಆಗಿಂದಾಗ್ಲೇನೆ ಆ ಪಾದರಕ್ಷೆಯನ್ನು ಕಳೆದು ಮನೆಗೆ ಬರ್ತಾರ. ಉರಿ ಕಡಿಮೆ ಆಗ್ಲಿಲ್ಲ. ದಿವಸ ಆಯ್ತು, 4 ದಿವಸ ಆಯ್ತು, 10-12 ದಿವಸ ಆದರೂ ಕೂಡ ಆವಾಗ ಮಧುವರಸರ ಹೆಂಡತಿ ಬಸವಣ್ಣವರ ಗಟ್ಟಿಗೆ ಬಂದು, ಇಂಥ ಒಂದು ಪ್ರಮಾದ ಮಾಡಿದ್ದಾರೆ ನನ್ನ ಗಂಡ, ಆ ಕಾರಣಕ್ಕಾಗಿ ಅವರ ಮೈಯಲ್ಲಿ ಇರತಕ್ಕಂತ ಆ ಉರಿ ಕಡಿಮೆ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ನಾನಾ ಶ್ರೇಷ್ಠ ವೈದ್ಯರನ್ನ ನಾನು ತೋರಿಸಿದೆ, ಆ ಉರಿ ಕಡಿಮೆ ಆಗಿಲ್ಲ, ನೀವೇ ಒಂದು ಉಪಾಯ ಹೇಳ್ಬೇಕಂದಾಗ ಬಸವಣ್ಣವರಂತಾರೆ, ತಾಯಿ, ನಿನ್ನ ಗಂಡ ಶ್ರೇಷ್ಠವಾಗಿರ್ತಕ್ಕಂತಹ ಬ್ರಾಹ್ಮಣ ಕುಲದಲ್ಲಿ ನಾನು ಹುಟ್ಟೀನಿ ಅನ್ನೋ ಒಂದು ದೃಷ್ಟಿಯಿಂದ, ಆತ ಸಮಗಾರ ಕುಲದವಾಗಿರ್ತಕ್ಕಂತಹ ಕನಿಷ್ಠ ದೃಷ್ಟಿಯಿಂದ ಕಂಡು ಅವರ ಒಂದು ಪಾದರಕ್ಷೆಯನ್ನ ಪಾದದಲ್ಲಿ ಮೆಟ್ಟಿಕೊಂಡಿರ್ತಕ್ಕಂಥವನು, ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಕ್ಕಂಥ ವ್ಯಕ್ತಿ, ಯಾವುದೇ ಜಾತಿಯಾಗಿರ್ಲಿ, ಯಾವುದೇ ಧರ್ಮ ಆಗಿರ್ಲಿ, ಆತ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯವನಾಗಿರ್ತಾನೆ. ಹೀಗಾಗಿ ಅವರ ಒಂದು ಪಾದರಕ್ಷೆಯನ್ನು ಮೆಟ್ಕೊಂಡಿದ್ದ ಪಾಪದ ಪರಿಣಾಮವಾಗಿ ಹೀಗಾಗ್ಯದ ಮಗಳೇ ಅಂತ ತಿಳ್ಕೊಂಡು ಬಸವಣ್ಣವರು ತಿಳಿಸಿ ಹೇಳಿದಾಗ, ಹಾಗಾದ್ರೆ ಇದರಿಂದ ಹೇಗೆ ಮುಕ್ತ ಆಗ್ಬೇಕು, ಅವರ ಉರಿ ಹೇಗೆ ಕಡಿಮೆ ಆಗ್ಬೇಕು ಅಂದಾಗ ಬಸವಣ್ಣವರು ಉಪಾಯ ಹೇಳ್ತಾರೆ. ಅವರು ಬಹಳ ಶ್ರೇಷ್ಠ ಶರಣರು, ಸಮಗಾರ ಹಳ್ಳೆಯನವರು. ಅವರು ಅಂತಿಂತವರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥವರಲ್ಲ, ಸತ್ಯ ಶುದ್ಧ ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥವರು. ಪಾದರಕ್ಷೆಯನ್ನು ಮಾಡ್ತಕ್ಕಂತಹ ಸಮಯದಲ್ಲಿ, ಆ ಪಾದರಕ್ಷೆ ಹದ ಮಾಡ್ತಕ್ಕಂತಹ ಸಮಯದಲ್ಲಿ ಏನೋ ಒಂದು ನೀರಿನ ಕುಂಡ ಇರ್ತದಲ್ಲ, ಆ ಕುಂಡದಲ್ಲಿ ಇರ್ತಕ್ಕಂತಹ ಜಲವನ್ನ ನಿನ್ನ ಗಂಡನ ಮೈಗೆ ಲೇಪನ ಮಾಡಿದಲ್ಲಿ ಆ ಉರಿ ಕಡಿಮೆಯಾಗ್ತದೆ. ಆಯ್ತು ಅಂತ ತಿಳ್ಕೊಂಡು ಆ ಶರಣರ ಮನೆಗೆ ಬಂದು ಶರಣರಿಂದ ಆ ಒಂದು ನೀರನ್ನು ಪಡೆದುಕೊಂಡು, ಯಾವಾಗ ಆ ಮಧುವರಸರ ಹೆಂಡತಿ ಆ ನೀರನ್ನ ತನ್ನ ಗಂಡನ ಮೈಗೆ ಲೇಪನ ಮಾಡ್ತಾಳೆ, ಒಂದೇ ಕ್ಷಣದೊಳಗ ಆ ಉರಿಯೆಲ್ಲ ಮಾಯವಾಗಿ ಬಿಡುತ್ತೆ, ಉರಿಯೆಲ್ಲ ಹೋಗಿಬಿಡ್ತು, ಮೈಯೆಲ್ಲ ತಂಪಾತು, ಆರಾಮ ಅನಿಸ್ತು. ಆವಾಗ ಮಧುವರಸರು ಇಡೀ ರಾತ್ರಿ ಎಲ್ಲ ವಿಚಾರ ಮಾಡ್ತಾರೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೆ, ಅಂತಹ ಶರಣರನ್ನ ನಾನು ಎಷ್ಟು ಕೀಳು ದೃಷ್ಟಿಯಿಂದ ನಾನು ನೋಡಿದ್ದೆ, ಅವರ ಋಣವನ್ನು ನಾನು ಹೆಂಗೆ ತೀರಿಸಬೇಕು? ನೋಡಿ, ಇಲ್ಲಿ ಬಸವಣ್ಣನವರ ಋಣವನ್ನ ತೀರಿಸುವುದಕ್ಕೋಸ್ಕರ ತೊಡೆಯ ಚರ್ಮದಿಂದ ಪಾದರಕ್ಷೆಯನ್ನು ಮಾಡಿದವರು ಹರಳಯ್ಯನವರು, ಕಲ್ಯಾಣಮ್ಮನವರು. ಅವರ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡಿರ್ತಕ್ಕಂತಹ ಮಧುವಯ್ಯನವರ ಮೈಯಲ್ಲಿ ಉರಿ ಶುರು ಆಯ್ತು. ಅವರ ಮನೆಯ ಪಾದರಕ್ಷೆ ಹದ ಮಾಡತಕ್ಕಂತಹ ನೀರಿನಿಂದ ಮತ್ತೆ ಏನಾಯ್ತು, ಈ ಮಧುವಯ್ಯನವರ ಮೈಯಲ್ಲಿ ಇರತಕ್ಕಂತಹ ಉರಿ ಕಡಿಮೆ ಆಯ್ತು. ನಾನು ಸತ್ತೇ ಹೋಗ್ತೀನಿ ಅಂದಿದ್ದೆ, ಆದ್ರೆ ಆ ಶರಣರ ಮನೆಯ ಜಲ ನನ್ನನ್ನು ಉಳಿಸದ ಅಂದ ಬಳಿಕ ಆ ಶರಣರ ಋಣವನ್ನು ನಾನು ಹೇಗೆ ತೀರಿಸಬೇಕು? ಇಡೀ ರಾತ್ರಿಯೆಲ್ಲ ವಿಚಾರ ಮಾಡಿ 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 ಮಧುವಯ್ಯನವರು ಮತ್ತು ಮಾದರಸರು ಮತ್ತು ಮಧುವಯ್ಯನವರು ಮತ್ತು ಅವರ ಧರ್ಮಪತ್ನಿ ಇಬ್ರು ಕೂಡಿ ವಿಚಾರ ಮಾಡಿ ಹೆಂಗ ನಾವು ಋಣ ತೀರಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರ. ಏನು ಅಂತಂದ್ರ, ಹೆಂಗೂ ಸಮಗಾರ ಹರಳಯ್ಯನವರಿಗೆ ವಜ್ರದಂಥ ಒಬ್ಬ ಮಗ ಇದ್ದಾನೆ, ವಜ್ರದಂಥ ಮಗ ಇದ್ದಾನೆ. ನಮಗೂ ಕೂಡ ರತ್ನದಂತ ಮಗಳಿದ್ದಾಳೆ. ಅವರ ಮಗನಿಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಲ್ಲಿ ಈ ಜಾತಿ ಮೇಲು ಕೀಳು ಎಂತಕ್ಕಂತಹ ವ್ಯವಸ್ಥೆನೂ ಕೂಡ ಇಲ್ಲಿ ಹೋಗ್ತದೆ, ಅವರ ಋಣದಿಂದ ನಾವು ಕೂಡ ಮುಕ್ತರಾದಂಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾರನೇ ದಿವಸ ಬೆಳಗ್ಗೆ ಬಂದು ಸಮಗಾರ ಹರಳಯ್ಯನವರಿಗೆ ಇದು ಹೇಳಿದಾಗ ಅವರು ಗಾಬರಿ ಆಗ್ಬಿಟ್ರು. ಯಾಕ, ಈಗಿನಂಗ ತಿಳಿಯಾಗಿರ್ತಕ್ಕಂತಹ ವಾತಾವರಣ ಆಗಿನ ಕಾಲದೊಳಗೆ ಇದ್ದಿದ್ದಿಲ್ಲ. ಇಲ್ಲಿ ನಾವು ಸ್ವಾಮಿಗಳು ಅದೀವಿ, ನಮ್ಮ ಹೆಗಡೆ ಅಂತ ಒಬ್ಬ ಪವಿತ್ರವಾಗಿರ್ತಕ್ಕಂಥ ಒಬ್ಬ ವಿಪ್ರಶ್ರೇಷ್ಠರು ಅದಾರ, ಇಲ್ಲಿ ಪಾಟೀಲ್ರು ಅದೀವಿ, ಅನೇಕ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ನಾವು ಒಂದೇ ಛತ್ತಿನಗಳಗಡೆ ನಾವೆಲ್ಲ ಪರಮಾತ್ಮನ ಮಕ್ಕಳು ಅಂತ ತಿಳ್ಕೊಂಡು ಯಾವುದೇ ಜಾತಿ ಭೇದ ಭಾವ ಮಾಡದೆ ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂತಹ ಮನೋಭಾವದಿಂದ ನಾವು ಈಗ ಎಲ್ಲರೂ ಕೂಡ ಅದೀವಿ. ಆದ್ರೆ ಆಗ ಇಂಥ ವಾತಾವರಣ ಇದ್ದಿದ್ದಿಲ್ಲ. ಆವಾಗ ಏನು ಈ ವರ್ಣ ವ್ಯವಸ್ಥೆಗಳು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಶೂದ್ರ ಇವು ಬಲವಾಗಿ ಜಾರಿಯಲ್ಲಿ ಇರ್ತಕ್ಕಂತಹ ಸಮಯ ಅದು. ಆವಾಗ ಸಮಗಾರ ಹರಳಯ್ಯನವರಂತಾರೆ, ಬ್ಯಾಡ್ರಿ ಬುದ್ಧಿ, ನಾನು ಸಮಗಾರವ, ನೀವು ವಿಪ್ರಶ್ರೇಷ್ಠರು, ನಿಮ್ಮ ಮನೆಯ ಕನ್ಯೆಯನ್ನ ನನ್ನ ಮಗನಿಗೆ ಮಾಡಿದ್ದೆ ಆದಲ್ಲಿ ಕಲ್ಯಾಣದೊಳಗೆ ಬಹಳ ದೊಡ್ಡ ಕ್ರಾಂತಿನೇ ಆಗ್ತದ. ಇದು ಬೇಡ ಅಂದ್ರೂ ಕೂಡ ಕೈ ಮುಗಿದು ಕೇಳಿದ್ರು ಕೂಡ ಇಲ್ಲಿ ಮಧುವಯ್ಯನವರು ಒಪ್ಕೊಳ್ಳೇ ಇಲ್ಲ. ಹೇಗಾದ್ರೂ ಮಾಡಿ ಒಪ್ಸಬೇಕು ಅಂತ ತಿಳ್ಕೊಂಡು ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದರು.
ಆ ಅನುಭವ ಮಂಟಪದೊಳಗೆ ಅಲ್ಲಮ ಪ್ರಭುದೇವರು ಅದರ ಅಧ್ಯಕ್ಷರು, ಕಾರ್ಯದರ್ಶಿ ಉಳವಿ ಚನ್ನಬಸವಣ್ಣವರು, ಶಾಂತರಸರು ಅಲ್ಲಿ ನಡೀತಕ್ಕಂತಹ ಎಲ್ಲಾ ಕ್ರಿಯೆಗಳನ್ನ ಆ ಘಟನೆಗಳನ್ನ ಬರೆದಿಡ್ತಕ್ಕಂಥವರು, ಸಿದ್ದರಾಮ, ಚನ್ನಬಸವಣ್ಣ ಒಬ್ರ ಇಬ್ರ 770 ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ಶರಣೀಯರು ಅಲ್ಲಿ ಈ ವಿಷಯ ಚರ್ಚೆಗೆ ಬಂತು. ಹೆಂಗ ಮಾಡಬೇಕು? ಇವರು ತಮ್ಮ ಮಗಳನ್ನ ಕೊಡಬೇಕು ಅಂತ ವಿಚಾರ ಮಾಡ್ಯಾರ. ಅವರು ನಾವು ಸಣ್ಣ ಕುಲದವರು ಬೇಡ ಅಂತ ಹೇಳನ್ನಕತ್ತಾರ. ಇದು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅವರು ಹಠ ಹಿಡಿಯಕತ್ತಾರ. ಹೆಂಗ್ ಮಾಡಬೇಕು? ಒಬ್ಬ ಬ್ರಾಹ್ಮಣರ ಒಂದು ಕನ್ಯೆಯನ್ನ ಒಬ್ಬ ಸಮಗಾರ ಒಬ್ಬ ವರನಿಗೆ ಮಾಡಿದ್ದೇ ಆದಲ್ಲಿ ಇದು ವಿಜಾತಿ ಮದುವೆ, ಅಂತರ್ಜಾತಿ ಮದುವೆ ಎಂಬತಕ್ಕಂತಹ ಪಟ್ಟ ಕಟ್ಟಿ ಸಮಾಜದೊಳಗ ಸಮಾಜಘಾತುಕ ಶಕ್ತಿಗಳು ಇದಕ್ಕೆ ಒಂದು ಬೇರೆ ಸ್ವರೂಪನೇ ಕೊಡ್ತಾರ, ಅಶಾಂತಿ ಆಗ್ತದ. ಇದಕ್ಕ ಒಂದು ಒಳ್ಳೆಯ ಮಾರ್ಗವನ್ನು ಹುಡುಕಬೇಕು ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗ ಇಡೀ ದಿವಸ ಚರ್ಚೆ ಮಾಡಿ 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 ಒಂದು ಹಂತಕ್ಕೆ ಬರ್ತಾರ. ಸಮಗಾರ ಹರಳೆಯನವರು ಈಗಾಗಲೇ ಲಿಂಗವನ್ನ ಧರಿಸಿಕೊಂಡು ಲಿಂಗವಂತರಾಗಿದ್ದಾರೆ. ನೋಡ್ರಿ, ಲಿಂಗವಂತ ಈ ಶಬ್ದ ಎಷ್ಟೊಂದು ವಿಶಾಲ ಭಾವದಿಂದ ಕೂಡಿದ್ದದ ಅಂತಂದ್ರ ಯಾವುದೇ ಜಾತಿಯವರಿರ್ಲಿ, ಯಾವುದೇ ಧರ್ಮದವರಿರ್ಲಿ, ಅವರು ಈ ಲಿಂಗವಂತ ತತ್ವಗಳನ್ನ ಒಪ್ಪಿ ಅತ್ಯಂತ ಪ್ರೀತಿಯಿಂದ ನಾನು ಕೂಡ ಲಿಂಗವನ್ನ ಧರಿಸ್ಕೊಳ್ತೀನಿ ಅಂತ ತಿಳ್ಕೊಂಡು ಅವರು ಶಿವದೀಕ್ಷೆಯನ್ನು ಪಡ್ಕೊಂಡು ಲಿಂಗ ಧರಿಸ್ಕೊಂಡಿದ್ದೇ ಆದಲ್ಲಿ ಅವ್ರೇನಾಗ್ತಾರೆ ಅಂತಂದ್ರೆ ಲಿಂಗವಂತರೇ ಆಗ್ತಾರೆ. ಯಾವಾಗ ಲಿಂಗವಂತರ ಆಗು ಅಂತಂದ್ರ ಅಲ್ಲಿ ಸಮಗಾರ, ಡೋಹರ, ಅದು ಇದು ಬೇರೆ ಇವೇನು ನಾವು ಒಳಪಂಗಡಗಳು, ಇವೇನು ಅದಾವಲ್ಲ, ಇವು ಯಾವೂ ಕೂಡ ಬರುವುದಿಲ್ಲ. ಅಲ್ಲಿ ಕೇವಲ ಲಿಂಗವಂತರು ಮಾತ್ರ. ಆದ್ರೆ ಏನಾಗ್ಯದ ಅಂತಂದ್ರೆ ಈಗಿನ ಕಾಲದೊಳಗ ಅವು ಜಾತಿ ವ್ಯವಸ್ಥೆ ಮತ್ತಷ್ಟು ಹೆಚ್ಚಾಗ್ಯದ. ಬಸವಣ್ಣನವ್ರ ಹೆಸರು ಮೇಲೆ ಮತ್ತಷ್ಟು ಜಾತಿಗಳ ವ್ಯವಸ್ಥೆಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಈಗಿನ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ರೆ ಆವಾಗ ಬಸವಣ್ಣನವರ ಈ ಒಂದು ಕಲ್ಪನೆ ಎಲ್ಲಾ ಜಾತಿಗಳು ಹೋಗ್ಬೇಕು, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಅನ್ನೋ ಭಾವ ಬರಬೇಕಾಗಿತ್ತು. ಅದೇ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇತ್ತೇ ಹೊರತು ಬೇರೆ ಯಾವುದೂ ಕೂಡ ಇರಲಿಲ್ಲ. ಅದಕ್ಕೆ ಬಸವಣ್ಣವರು ಆ ಅನುಭವ ಮಂಟಪಕ್ಕೆ ಒಂದು ತೀರ್ಮಾನ ತಗೊಳ್ತಾರೆ. ಅನುಭವ ಮಂಟಪದಲ್ಲಿ ಈಗಾಗಲೇ ಅವರು ಲಿಂಗವಂತರಾಗಿದ್ದಾರೆ, ಲಿಂಗವನ್ನು ಧರಿಸಿಕೊಂಡಿದ್ದಾರೆ. ಅವರ ಧರ್ಮಪತ್ನಿಯೂ ಲಿಂಗವಂತ ಧರಿಸಿಕೊಂಡಿದ್ದಾರೆ, ಅವರ ಮಗನೂ ಕೂಡ ಲಿಂಗವಂತರಾಗಿದ್ದಾರೆ, ಲಿಂಗವನ್ನು ಧರಿಸಿಕೊಂಡು. ಇಲ್ಲಿ ಬ್ರಾಹ್ಮಣ ಸಮುದಾಯದವರಾಗಿರ್ತಕ್ಕಂಥ ಇಲ್ಲಿ ಮಧುವೈನವರು ಕೂಡ ಅವರು ಕೂಡ ಲಿಂಗವನ್ನು ಧರಿಸಿಕೊಂಡಿದ್ದೇ ಆದ್ರೆ ಅವರು ಕೂಡ ಲಿಂಗವಂತರಾಗ್ತಾರೆ. ಯಾವಾಗ ಅವರು ಲಿಂಗವಂತರಾದ್ರು, ಇವರು ಲಿಂಗವಂತರಾಗಿದ್ದಾರೆ, ಆವಾಗ ಇಬ್ಬರ ಮದುವೆ ಮಾಡಿದ್ವಿ ಅಂತಂದ್ರೆ ಅದು ಅಂತರ್ಜಾತಿ ಮದುವೆ ಅಂತ ಅನ್ನಿಸ್ಕೊಳ್ಳುವುದಿಲ್ಲ, ಅದು ಸಜಾತಿ ಮದುವೆ ಅಂತಾನೆ ಅನ್ನಿಸ್ಕೊಳ್ತದೆ ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಅನುಭವ ಮಂಟಪದೊಳಗೆ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಕೂಡ ಅದಕ್ಕೆ ಸಹಿ ಹಾಕಿದ್ರು. ಅವಾಗ ಏನ್ ಮಾಡಿದ್ರು ಅಂತಂದ್ರ ಎಲ್ಲಾ ಶರಣರು ಒಪ್ಪಿ ಆ ಮದುವೆ ಮಾಡೇ ಬಿಟ್ಟು. ಯಾರ ಮದುವೆ? ಮಧುವಯ್ಯನವರ ಮಗಳು ಮತ್ತು ಹರಳಯ್ಯನವರ ಮಗ. ಎಲ್ಲ ಲಿಂಗ ಧಾರಣೆ ಮಾಡಿ ಅತಿ ಪದ್ಧತಿ ಪ್ರಕಾರವಾಗಿ ಬಹಳ ಚಂದ ಮದುವೆ ಮಾಡಿದ್ರು. ಎಲ್ಲಾ ಶರಣರು ಹಿರಿ ಹಿಗ್ಗಿದ್ರು. ಈ ಜಾತಿ ವ್ಯವಸ್ಥೆ ಹೋಗ್ಬೇಕು, ನಾವೆಲ್ಲರೂ ಒಂದೇ ಅನ್ನೋ ಭಾವ ಬರಬೇಕು ಅನ್ನೋ ದೃಷ್ಟಿಯಿಂದ. ಆದ್ರೆ ಕೊಂಡಿ ಮಂಚಣ್ಣಗಳು ಕೇಳಲಿಲ್ಲ. ರಾಜನ ಹತ್ರ ಒಂದು ಕಿವಿ ಊದೇ ಬಿಟ್ಟು, ರಾಜ ಬಹಳ ಒಳ್ಳೆಯವನಿದ್ದ, ಮೈಯೆಲ್ಲ ಬಂಗಾರ ಇತ್ತು, ಕಿವಿ ಮಾತ್ರ ತಗಡದಿತ್ತು. ಮೈಯೆಲ್ಲ ಬಂಗಾರ ಇತ್ತು, ಕಿವಿ ಮಾತ್ರ ತಗಡಿದ್ದಿತ್ತು. ಯಾಕೆ? ಯಾರು ಹೇಳಿದ್ರು ಪಡಕ್ಕೆ ಕೇಳ್ಬಿಡ್ತಿದ್ದ. 1-2 ವಿಚಾರ ಮಾಡಲಿಲ್ಲ. ಬಸವಣ್ಣವ್ರನ್ನ ಕರೆಸ್ದ. ಅಂತರ್ಜಾತಿ ವಿವಾಹ ಮಾಡಿದ್ದು ಸತ್ಯ ಏನು? ಇಲ್ಲ, ನಾನು ಅಂತರ್ಜಾತಿ ವಿವಾಹ ಮಾಡಿಲ್ಲ, ಸಜಾತಿ ವಿವಾಹವನ್ನೇ ಮಾಡಿದ್ದೀನಿ. ಮತ್ತು ಸಮಗಾರ ಮಗ ಮತ್ತು ಬ್ರಾಹ್ಮಣರ ಮಗಳು ಅಂತರ್ಜಾತಿ ಆತೋ ಇಲ್ಲೋ? ಇಲ್ಲ, ಅವರಿಬ್ಬರಿಗೂ ಕೂಡ ಲಿಂಗ ಧಾರಣೆಯನ್ನ ಮಾಡಿ ಲಿಂಗವಂತರ ಮದುವೆ ಮಾಡಿದ್ದೀನಿ, ಅಂತರ್ಜಾತಿ ವಿವಾಹ ಮಾಡಿಲ್ಲ. ಆದರೂ ಕೂಡ ರಾಜ ಕೇಳಲಿಲ್ಲ. ನಿನಗೆ ಇಲ್ಲಿ ಧರ್ಮ ಹಾಳು ಮಾಡಕತ್ತಿ, ಜಾತಿ ವ್ಯವಸ್ಥೆಯನ್ನ ಹಾಳು ಮಾಡಕತ್ತಿ, ಅದಕ್ಕೆ ನಿನಗೆ ಕಲ್ಯಾಣದೊಳಗೆ ಇರತಕ್ಕಂತ ಅಧಿಕಾರ ಇಲ್ಲ, ನಿನಗೆ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸ್ತೀನಿ ಅಂತ ತಿಳ್ಕೊಂಡು ರಾಜ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸೇ ಬಿಟ್ಟ. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣವರು ಕಲ್ಯಾಣವನ್ನು ತ್ಯಾಗ ಮಾಡಿ ಕೂಡಲ ಸಂಗಮದತ್ತ ನಡೆದರು. ಎಲ್ಲ ಶರಣರು ಶರಣೀಯರು ಓಡೋಡಿ ಬಂದ್ರು. ಯಾಕೆ ಕಲ್ಯಾಣ ಅಂತಂದ್ರ ಕಲ್ಯಾಣದೊಳಗೆ ಬೆಳಕಂತಂದ್ರ ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಕೂಡ ಬಸವಣ್ಣನಿಂದ. ಕಲ್ಯಾಣದೊಳಗ ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವ, ಅನುಭವ ಮಂಟಪ ಎಲ್ಲವೂ ಕೂಡ ಬಸವಣ್ಣನಿಂದ. ಇನ್ನು ಬಸವಣ್ಣನ ಹೋದ್ರ ಇನ್ನು ಕಲ್ಯಾಣ ಎಲ್ಲಿ ಉಳಿತದ ಅಂತ ತಿಳ್ಕೊಂಡು ಎಲ್ಲ ಶರಣರು ಓಡೋಡಿ ಹೋಗಿ ಬಸವಣ್ಣ ಅಂತ ಬೇಡ್ಕೊಂಡ್ರು. ಆದ್ರೂ ಕೂಡ ರಾಜಾಜ್ಞೆ, ನಾನು ಒಬ್ಬ ಪ್ರಧಾನಿಯಾಗಿ ಬಂಡಾಯ ಹೇಳಬಾರದು. ಕಾರಣ
ನನ್ನ ಧರ್ಮವನ್ನು ನಾನು ಪರಿಪಾಲನೆ ಮಾಡಬೇಕು. ರಾಜ ಪ್ರತ್ಯಕ್ಷ ದೇವತ, ಆತ ಗಡಿಪಾರಿನ ಶಿಕ್ಷೆ ವಿಧಿಸಾನ ಅಂತಂದ್ರ ಅದನ್ನ ನಾನು ನಡೆಸಿಕೊಡ್ಬೇಕು. ಅದಕ್ಕೆ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು. ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮಾ ಪ್ರಭುದೇವರು, ನಾನು ಬತ್ತಿಯಾದೇನು, ನೀವು ತೈಲವಾದಿರಿ. ಪ್ರಭುದೇವರು ಜ್ಯೋತಿಯಾದರು. ಆ ಜ್ಯೋತಿಯ ಒಂದು ಬೆಳಕಿನೊಳಗೆ ಇಡೀ ಕಲ್ಯಾಣ ಎಲ್ಲ ಬೆಳಕಾಗಿ ಬಿಡ್ತು. ಆದ್ರೆ ಹಣತೆ ಒಡೆಯಿತ್ತು, ತೈಲ ಹೊರತಿತ್ತು, ದೀಪ ನಂದಿತ್ತು, ಕಲ್ಯಾಣ ಹಾಳಾಯಿತ್ತು. ಯಾವಾಗ ಇಂಥದೊಂದು ಶಿಕ್ಷೆ ವಿಧಿಸಿದ ನಾನು ಹೋಗ್ತೀನಪ್ಪ, ಆದ್ರೆ ಇನ್ನು ಮುಂದೆ ಅನುಭವ ಮಂಟಪದ ಜವಾಬ್ದಾರಿ ನಿನ್ನ ಮ್ಯಾಲ, ಎಲ್ಲ ಶರಣಿಯರ ಜವಾಬ್ದಾರಿ ನಿನ್ನ ಮ್ಯಾಲ. ಅಪಾರವಾಗಿರ್ತಕ್ಕಂಥ ವಚನ ಸಾಹಿತ್ಯ ಏನದಲ್ಲ, 770 ಅಮರಗಣಗಳು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಅದೆಲ್ಲ ನಿನ್ನ ಮ್ಯಾಲ ಅಂತ ತಿಳ್ಕೊಂಡು ಚನ್ನ ಬಸವಣ್ಣನ ಮೇಲೆ ಜವಾಬ್ದಾರಿಯನ್ನ ಹಾಕಿ ಇತ್ತ ಕಲ್ಯಾಣಕ್ಕೆ ಹೋಗಿ ಇತ್ತ ಸಂಗಮಕ್ಕೆ ಹೋಗಿ ಬಿಟ್ರು ಬಸವಣ್ಣವರು. ಅತ್ತ ಕೊಂಡಿ ಮಂಚಣ್ಣನ ಮಾತನ್ನ ಕೇಳಿರ್ತಕ್ಕಂಥ ರಾಜ ಬಿಜ್ಜಳ ಏನು ಇಲ್ಲಿ ಅಂತರ್ಜಾತಿ ವಿವಾಹ ಅಂತ ಏನು ತಾನು ತಿಳ್ಕೊಂಡಿದ್ದ, ಮಧುವಯ್ಯನವರ ಕಣ್ಣುಗಳನ್ನ ಕೇಳಿಸ್ತಾನೆ, ಹರಳೆಯನವರ ಕಣ್ಣುಗಳನ್ನ ಕೇಳಿಸ್ತಾನೆ, ಮತ್ತು ಆ ವರನ ಕಣ್ಣುಗಳನ್ನ ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಎಳಿಸಿ ತುಳಿಸಿ ಅವರನ್ನು ಕೊಲ್ತಾನೆ ರಾಜ. ಯಾವಾಗ ಇಂಥದೊಂದು ಪ್ರಸಂಗ ನಡೀತದ ಆ ದಿವಸ ರಾತ್ರಿ ಸಮಯ. ಅದು ಜಗದೇವ ಎಂತಕ್ಕಂಥ ಒಬ್ಬ ಅಧಿಕಾರಿ, ಬಿಜ್ಜಳನ ಆಸ್ಥಾನದಲ್ಲೇ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಮನೆಗೆ ಊಟಕ್ಕಂತ ಬರ್ತಾನ. ಆ ದಿವಸ ಆತನ ತಾಯಿ ಮನೆಯಲ್ಲಿ ಇರ್ತಕ್ಕಂಥ ನಾಯಿಗೆ ಯಾವ ಪಾತ್ರೆಯಲ್ಲಿ ಊಟಕ್ಕೆ ನೀಡುತ್ತಿದ್ದಳೋ ಅದೇ ಪಾತ್ರೆಯೊಳಗ ಆ ಮಗನಿಗೆ ಅಂದ್ರೆ ಮಂತ್ರಿಯಾಗಿರ್ತಕ್ಕಂಥ ಜಗದೇವನಿಗೆ ನಾಯಿಗೆ ನೀಡತಕ್ಕಂಥ ತಟ್ಟೆಯಲ್ಲಿ ಊಟಕ್ಕೆ ನೀಡುತ್ತಾರೆ. ಸಿಟ್ಟು ಬರ್ತದ ಮಗನಿಗೆ, ಯಾಕವ ನಾಯಿಗೆ ಊಟಕ್ಕೆ ನೀಡತಕ್ಕಂಥ ತಟ್ಟೆಯೊಳಗ ನನಗೂ ಊಟಕ್ಕೆ ನೀಡಿಯಲ್ಲ ಅಂತ ಅಪರಾಧ ನಾನೇನ್ ಮಾಡೀನಿ. ಆವಾಗ ಆ ಜಗದೇವ ಮಂತ್ರಿಯ ತಾಯಿ ಹೇಳ್ತಾಳೆ, ಏ ಮೂರ್ಖ, ಒಬ್ಬ ವೀರ ಮಗನನ್ನ ಹಡೆದಿದ್ದೆ ಅಂತ ನಾನು ತಿಳ್ಕೊಂಡಿದ್ದೆ, ಒಬ್ಬ ಶೂರ ಮಗನನ್ನ ಹಡೆದಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ಗೊತ್ತಾತು ಒಬ್ಬ ನಪುಂಸಕ ಮಗನನ್ನ ಹಡೆದೀನಿ ಅಂತ. ಯಾಕವ ನನಗೆ ಹಿಂಗಂತಿ, ನಪುಂಸಕ ಅಂತಿ ಯಾಕ? ಅಲ್ಲ, ಕಲ್ಯಾಣದೊಳಗೆ ಶಿವಭಕ್ತರಿಗೆ ಇಂಥ ಶಿವದ್ರೋಹ ನಡೆದದ, ಇಂಥ ಅನ್ಯಾಯ ನಡೆದದ. ಇಂಥ ಅನ್ಯಾಯ ನೋಡಿಯೂ ಕೂಡ ನೀನು ಸುಮ್ಮನದಿಯಲ್ಲ, ಅದಕ್ಕೆ ನೀನೆಂಥ ವೀರ, ನೀನೆಂಥ ಧೀರ, ನೀನೆಂಥ ಶೂರ, ನೀನೊಬ್ಬ ನಪುಂಸಕ. ಸಿಟ್ಟು ಬಂದು ಬಿಡ್ತು ಯಾರಿಗೆ? ಜಗದೇವನಿಗೆ. ಆಗಿಂದಾಗಲೇ ಕೈಯಲ್ಲಿ ತಲವಾರು ತಗೊಂಡು ತನ್ನ ಇಬ್ಬರು ಆಪ್ತ ಸೇವಕರಾಗಿರ್ತಕ್ಕಂಥ ಮಲ್ಲ ಮತ್ತು ಬೊಮ್ಮ ಅವರಿಬ್ಬರನ್ನ ಕಳ್ಕೊಂಡು ರಾಜನ ಅರಮನೆಯನ್ನ ಮಕ್ಕೇ ಬಿಟ್ಟ. ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಆ ರಾಜ ಬಿಜ್ಜಳನ್ನ ರುಂಡವನ್ನ ಕಡದೇ ಬಿಟ್ಟ. ಯಾವಾಗ ಕೊಲೆ ಆತು, ಯಾವಾಗ ರಾಜನ ಕೊಲೆ ಆತು, ಕಲ್ಯಾಣದೊಳಗ ಎಂಥ ಒಂದು ವಾತಾವರಣ ನಿರ್ಮಾಣ ಆತು ಅಂತಂದ್ರ ಬಸವಣ್ಣನವರ ಒಂದು ಗಡಿಪಾರಿನ ಶಿಕ್ಷೆಯನ್ನ ತಾಳಲಾರದೆ ಸಹಿಸಲಾರದೆ ಶರಣರೇ ರಾಜನನ್ನ ಕೊಂದಾರ ಎಂಬತಕ್ಕಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಹುಟ್ಟಿಬಿಡ್ತು. ನೋಡ್ರಿ ಇಲ್ಲಿ ಏನದ ಅನ್ನೋದು ನಾವು ನಿಜವಾಗಿ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೊಂದಿರ್ತಕ್ಕಂಥವನು ಜಗದೇವ, ಬಂದಿರ್ತಕ್ಕಂಥದ್ದು ಅಪವಾದ ಯಾರ ಮೇಲೆ? ಶರಣರ ಮೇಲೆ. ಆವಾಗ ಮರಿಬಿಚ್ಚಳ ಸೋಮಿದೇವ, ರಾಜನ ಮಗನಾಗಿರ್ತಕ್ಕಂಥ ಸೋಮಿದೇವ, ಶರಣರೇ ನನ್ನ ತಂದೆಯನ್ನ ಕೊಲ್ಲುದ್ರು ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಶರಣರು ಕಾಣಿಸ್ತಾರೆ ಅವರ ಕೊಲೆ ಆಗ್ಬೇಕು ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಟ್ಟು ಬಿಟ್ಟ. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಶರಣರ ಕೊಲೆಗಳು, ನೂರಾರು ಶರಣರ ಕೊಲೆಗಳು. ಆವಾಗ ಚನ್ನಬಸವಣ್ಣವರು ತನ್ನ ತಾಯಿಯಾಗಿರ್ತಕ್ಕಂಥ ಅಕ್ಕ ನಾಗಮ್ಮಳ ನೇತೃತ್ವದೊಳಗ ಎಲ್ಲಾ ಶರಣರನ್ನ ಕೂಡಿಸಿ ಹೇಗಾದ್ರೂ ಮಾಡಿ ನಮ್ಮ ಪ್ರಾಣ ಹೋದರೂ ಸರಿಯೇ, ನಾವೇನು ಇಲ್ಲಿಯವರೆಗೆ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ವಚನಗಳನ್ನ ನಾವು ಬರ್ಕೊಂತ ಬಂದಿದ್ದೀವಿ. ಆ ವಚನ ಸಾಹಿತ್ಯದ ರಕ್ಷಣೆ ಆಗ್ಬೇಕು. ಮುಂದಿನ ಜನಾಂಗಕ್ಕೆ ಈ ವಚನ ಸಾಹಿತ್ಯ ಅದೊಂದು ದಾರಿ ದೀಪ ಆಗ್ತದ, ಮಾನವೀಯ ಮೌಲ್ಯಗಳನ್ನು ಕೊಡ್ತದ. ಏನಾದ್ರೂ ಆಗ್ಲಿ ಆ ವಚನ ಸಾಹಿತ್ಯ ರಕ್ಷಣೆ ಆಗ್ಬೇಕು ಅಂತ ತಿಳ್ಕೊಂಡು ಆ ವಚನಗಳ ಗಂಟುಗಳನ್ನ ಕಟ್ಟಿ ತಲೆ ಮೇಲೆ ಆ ಗಂಟುಗಳನ್ನ ಇಟ್ಕೊಂಡು ಕೈ ಒಳಗ ಕತ್ತಿಯನ್ನ ಹಿಡಿದು, ಕೊಡಲಿಯನ್ನ ಹಿಡಿದು, ಕುಡುಗೋಲನ್ನ ಹಿಡಿದು ಯಾರು ನಿಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾರೆ ಅವರನ್ನು ನೀವು ಸಂಹಾರ ಮಾಡಿ ಈ ವಚನ ಸಾಹಿತ್ಯದ ರಕ್ಷಣೆಯನ್ನ ಮಾಡಿ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಡ್ತಾರೆ ಚನ್ನಬಸವಣ್ಣವರು, ಅಕ್ಕ ನಾಗಮ್ಮನವರು ಮತ್ತು ಮಡಿವಾಳ ಮಾಚಿದೇವರು.
ಎರಡು ತಂಡ ಆಗ್ತದೆ. ಒಂದು ತಂಡ ಇತ್ತ ಶ್ರೀಶೈಲದ ಕಡೆಗೆ ಹೋಗ್ತದೆ, ಇನ್ನೊಂದು ತಂಡ ಇತ್ತ ಉಳವಿಯ ಕಡೆಗೆ. ನೋಡ್ರಿ, ಯಾವ ಕೈಯಲ್ಲಿ ಆನಂದದಿಂದ ಲಿಂಗವನ್ನು ಹಿಡಿದು ಲಿಂಗ ಪೂಜೆಯನ್ನು ಮಾಡ್ಕೊಂಡಿದ್ರು ನಮ್ಮ ಶರಣರು, ಯಾವ ಹಸ್ತದಿಂದ ಕಾಯಕವನ್ನ ಮಾಡಿದ್ರು, ಯಾವ ಹಸ್ತದಿಂದ ಅನೇಕ ಲಕ್ಷ ಲಕ್ಷ ವಚನಗಳನ್ನು ಬರೆದಿದ್ರು. ಎಂಥ ಒಂದು ಸಮಯ ಬಂತು ಅಂತಂದ್ರೆ ನಮ್ಮ ಶರಣರಿಗೆ ಆ ವಚನಗಳ ಕಟ್ಟುಗಳನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಹಿಂಸೆಯನ್ನ ಮಾಡಬಾರದು, ಗಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇಂಥ ಮೌಲಿಕವಾಗಿರ್ತಕ್ಕಂಥ ನುಡಿಗಳನ್ನ ಹೇಳಿರ್ತಕ್ಕಂಥ ನಮ್ಮ ಶರಣರು ಆ ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ಅನಿವಾರ್ಯವಾಗಿ ಕೈಯಲ್ಲಿ ಕೊಡ್ಲಿ ಹಿಡಿಬೇಕಾಯ್ತು, ಬಡಿಗೆ ಹಿಡಿಬೇಕಾಯ್ತು, ಕತ್ತಿಗಳನ್ನ ಹಿಡಿಬೇಕಾಯ್ತು. ತಮ್ಮ ಪ್ರಾಣ ರಕ್ಷಣೆಯನ್ನ ಮಾಡ್ತಾ 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 ಒಂದಿಷ್ಟು ಜನ ಶ್ರೀಶೈಲದ ಕಡೆಗೆ, ಒಂದಿಷ್ಟು ಜನ ಉಳವಿಯ ಕಡೆಗೆ, ಎಲ್ಲೆಲ್ಲಿ ಊರುಗಳು ಕಾಣ್ತವೆ ಅಲ್ಲಿ ಅವರು ಒಂದಿಷ್ಟು ವಚನಗಳನ್ನು ಕೊಡ್ಬೇಕು. ಏನಪ್ಪ ಇದು ಬಸವಣ್ಣವರು ಬರೆದಿದ್ದ ವಚನ ಅನ್ನುವ ರಕ್ಷಣೆ ಮಾಡಿ ಮಾಡಿ ಅಂತ ತಿಳ್ಕೊಂಡು ಹಳ್ಳಿಗಳಲ್ಲಿ ಒಂದಿಷ್ಟು ವಚನದ ಕಟ್ಟುಗಳನ್ನ ಕೊಡ್ತಾ 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 ಉಳುವಿ ಕಡೆಗೆ ಒಂದಿಷ್ಟು ಜನ, ಈ ಕಡೆ ಶ್ರೀಶೈಲದ ಕಡೆಗೆ ಒಂದಿಷ್ಟು ಜನ. ಯಾವಾಗ ಕಲ್ಯಾಣದೊಳಗ ರಕ್ತ ಕ್ರಾಂತಿ ಆಗ್ಬಿಡ್ತು, ಯಾವ ಕಲ್ಯಾಣ ಕೈಲಾಸವಾಗಿತ್ತು, ಆವಾಗ ಬಸವಣ್ಣವರು ಅಂತಾರೆ ನನ್ನ ಕಲ್ಯಾಣ ಕಟುಕರ ಕೇರಿಯಾಗಿತ್ತು. ಯಾಕ? ಬರೇ ಅಲ್ಲೆಲ್ಲ ಹಿಂಸೆ ಹಿಂಸೆ ಹಿಂಸೆ, ಬರೇ ಹೊಡೆದಾಟ ಹೊಡೆದಾಟ, ರಕ್ತ ರಕ್ತ ಸಿಕ್ತವಾಗಿರ್ತಕ್ಕಂಥ ಇಂಥ ವಾತಾವರಣ ಯಾವಾಗ ನಡೀತೋ ಆವಾಗ ಬುದ್ಧಿ ಭಾಂಡಾರಿ ಬಸವಣ್ಣವರು ತಮ್ಮ ಆಪ್ತ ಸೇವಕನಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣ ಆಗ್ಲೇ ಅವರು ಕೂಡಲ ಸಂಗಮಕ್ಕೆ ಬಂದು ಬಿಟ್ಟಿದ್ರು. ಯಾರು? ಬಸವಣ್ಣವರು. ಹಡಪದಪ್ಪಣ್ಣ ಗಂಗಾಂಬಿಕೆ ವೀರಳು, ಶೂರಳು, ಧೀರಳು, ಬಹಳ ಧೈರ್ಯವಂತಳು. ಹೇಗಾದ್ರೂ ವೈರಿಗಳನ್ನ ಎದುರಿಸ್ತಾಳೆ ಗಂಗಾಂಬಿಕೆ. ಆದ್ರೆ ನೀಲಾಂಬಿಕೆ ಹಾಗಲ್ಲಪ್ಪ, ಬಹಳ ಮೃದು ಸ್ವಭಾವದಳು, ಬಹಳ ಮೆತ್ತಗ, ಬಹಳ ಹೃದಯವಂತಳು. ಅವಳಿಗೆ ಹಿಂಸೆ ಅಂತನೇ ಆಗಿ ಬರುವುದಿಲ್ಲ. ಅದಕ್ಕ ಅಪ್ಪಣ್ಣವರೇ ನೀಲಾಂಬಿಕೆಯನ್ನ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ನೀಲಾಂಬಿಕೆಯನ್ನ ಕರೆಯಲಿಕ್ಕೆ ಹಡಪದಪ್ಪಣ್ಣನವರನ್ನು ಕಳಿಸ್ತಾರೆ. ಹಡಪದಪ್ಪಣ್ಣವರು ಅಪ್ಪನವ್ರಿಗೆ ಬರೆ ಅಂದರೆ ವಾ ಅಂತ ತಿಳ್ಕೊಂಡು ಅಂತಹ ಯುದ್ಧದಲ್ಲಿ ಅಂತೂ ಇಂತೂ ಕರ್ಕೊಂಡು ಬರ್ತಾರೆ. ಯಾರನ್ನ? ನೀಲಾಂಬಿಕೆಯನ್ನ. ಈಗೇನು ಕೂಡಲ ಸಂಗಮ ಅದಲ್ಲ, ಐಕ್ಯ ಮಂಟಪ, ಅಲ್ಲಿ ಇರ್ತಾರೆ ಬಸವಣ್ಣವರು. ಆ ಕಡೆ ತಂಗಡಿಗೆ ಅಂತ ಬರ್ತದೆ, ಹೆಸರು ಕೇಳಿದಲ್ಲ, ಅಲ್ಲಿನೂ ಕೂಡ ನೀಲಮ್ಮಳ ಐಕ್ಯ ಸ್ಥಾನ ಐತಿ. ಅದು ಕೂಡ ನಮ್ಮ ಸಂಗಮ ಬಸವಣ್ಣವರ ಐಕ್ಯ ಮಂಟಪದಷ್ಟೇ ಅಷ್ಟೇ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಗೆ ಬರ್ತಾರೆ. ಹೊಳಿ ಬಂದಿತ್ತು, ದಾಟಿ ಬರಕ್ ಆಗ್ತಿರ್ಲಿಲ್ಲ. ಹೊಳಿ ನೀರು ಬಹಳ ಇತ್ತು. ನೋಡ್ರಿ, ಅಲ್ಲಿ 3 ನದಿಗಳ ಸಂಗಮದ ಹೊಳಿ ದೊಡ್ಡ ಪ್ರಮಾಣ ಬಂದಿತ್ತು, ದಾಟಿ ಬರಕ್ ಆಗ್ತಿರ್ಲಿಲ್ಲ. ಇತ್ತ ಬಸವಣ್ಣನವರ ಹೃದಯ ಬಹಳ ಘಾಸಿಯಾಗಿತ್ತು, ಬಹಳ ನೊಂದು ಬಿಟ್ಟಿತ್ತು. ನಾನು ಏನು ಮಾಡಿದೆ, ಇದೇನಾಯ್ತು? ನಾನೇನು ಮಾಡಿದೆ, ಇದು ಏನಾಯ್ತು? ನಾವೆಲ್ಲರೂ ಒಂದೇ, ಎಲ್ಲಾ ಜಾತಿ ವ್ಯವಸ್ಥೆ ಹೋಗ್ಬೇಕು, ಎಲ್ಲರೂ ಒಂದು ಅನ್ನೋ ಭಾವ ಎಲ್ಲರಲ್ಲಿಯೂ ಕೂಡ ಬರಬೇಕು. ಪ್ರತಿಯೊಬ್ಬರು ಕೂಡ ದುಡಿಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಎಲ್ಲರೂ ಚೆನ್ನಾಗಿ ಇರಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟು ನಾನು ಇಷ್ಟೆಲ್ಲ ಒಳ್ಳೆಯ ಕಲ್ಯಾಣವನ್ನು ನಿರ್ಮಾಣ ಮಾಡಿದೆ. ಇವತ್ತು ಕಲ್ಯಾಣ ಕಟುಕರ ಕೀರಿ ಆತಲ್ಲ ಅಂತ ತಿಳ್ಕೊಂಡು ವಿಪರೀತ ದುಃಖ ಮಾಡ್ತಾರೆ. ಆ ಸಮಯದೊಳಗ ಆ ಸಂಗಮನಾಥನ ಲಿಂಗದಿಂದ ಸಂಗಮನಾಥ ಪ್ರತ್ಯಕ್ಷ ಆಗಿ ಹೇಳ್ತಾರೆ ಅಂತೆ ಬಸವಣ್ಣವರಿಗೆ, ಬಸವಣ್ಣ, ನೀ ಯಾವ ಕೆಲಸದ ಸಲುವಾಗಿ ನೀ ಇಲ್ಲಿಗೆ ಬಂದಿದ್ದಿ, ಆ ಕೆಲಸ ಪರಿಪೂರ್ಣವಾಗಿ ಮಾಡಿದಿ ನೀನು. ಮುಂದ ಇದೊಂದು ಕಾಲ ಬರ್ತದ, ಯಾವುದೇ ಜಾತಿ ಭೇದ ಭಾವ ಮಾಡಬಾರದು, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂತ ಒಂದು ದೊಡ್ಡ ಭಾವ ಈ ಸಮಾಜದೊಳಗೆ ಪಸರಿಸ್ತದ. ಅದಕ್ಕೆ ನೀ ನಾಂದಿ ಹಾಡಿದಿ. ಇದು ಮುಂದ ಹೆಮ್ಮರವಾಗಿ ಬೆಳೀತದಪ್ಪ. ಎಲ್ಲರೂ ನಾವೆಲ್ಲ ಒಂದು ಅನ್ನೋ ಒಂದು ಭಾವ ಮುಂದಿನ ಸಮಯದೊಳಗೆ ಬರ್ತದಪ್ಪ, ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಂಗಮನಾಥ ಬಸವಣ್ಣನವರನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಬಸವಣ್ಣನ ಸಮೇತವಾಗಿಯೇ ಕೂಡಲ ಸಂಗಮದಲ್ಲಿ ಐಕ್ಯ ಆದ ಅಂತ ತಿಳ್ಕೊಂಡು ಬಸವಣ್ಣನ ಚರಿತ್ರೆ ಹೇಳುತ್ತದೆ ತಂಗಿ. ಈ ರೀತಿಯಾಗಿ ಬಸವಣ್ಣನವರು ಬದುಕಿರ್ತಕ್ಕಂಥದ್ದು 106 ವರ್ಷ ಅಲ್ಲ, ಕೇವಲ 36 ವರ್ಷದೊಳಗ ಬಸವಣ್ಣನವರು ಇಷ್ಟು ದೊಡ್ಡ ಕ್ರಾಂತಿ ಮಾಡಿದರು. ಯಾವಾಗ ಸಂಗಮದೊಳಗ ಬಸವಣ್ಣನವರ ಐಕ್ಯ ಆದ್ರು ಅನ್ನೋ ಸುದ್ದಿ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಗೆ ಗೊತ್ತಾಯ್ತು. ಆವಾಗ ಬಹಳ ದುಃಖ ಪಡ್ತಾಳೆ. ಪಾಪ ಆಕೆಯ ತಾಯಿ ಲಿಂಗ ಪೂಜೆಗೆ ಕುತ್ಕೊಳ್ತಾಳೆ. ಲಿಂಗವನ್ನ ನೋಡ್ತಾ ನೋಡ್ತಾ ಹಾಡ್ತಾಳೆ. ಏನಂತ? ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವ.
ಅಲ್ಲಿಗೆ ಎಮ್ಮನ್ನು ಬರಲು ಹೇಳಿದರಂತೆ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ. ಲಿಂಗಯ್ಯ ಪತಿದೇವರಾಗಿರ್ತಕ್ಕಂಥ ಬಸವಣ್ಣನವರು ನನ್ನನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಅಪ್ಪಣ್ಣನವರನ್ನು ಕಳಿಸಿದ್ರು. ಆದ್ರೆ ಅವರನ್ನು ಕೂಡುದಕ್ಕಿಂತ ಮುಂಚೆನೆ ಅವರು ಸಂಗಮನಾಥನನ್ನು ಕೂಡಿ ಬಿಟ್ರು. ಯಾಕ? ಸಂಗಮ ಅಲ್ಲೇ ಅದನೇನು, ಇಲ್ಲಿಲ್ಲೇನು, ನೀ ಇಲ್ಲೇ ಅದೇ ಅಂತ ತಿಳ್ಕೊಂಡು ಲಿಂಗವನ್ನೇ ನೋಡ್ತಾ 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 ನೀಲಾಂಬಿಕೆ ಲಿಂಗೈಕ್ಯರಾಗಿ ಬಿಟ್ಟಳು. ಯಾವಾಗ ಬಸವಣ್ಣವ್ರು ಲಿಂಗೈಕ್ಯರಾದ್ರು, ಇತ್ತ ನೀಲಾಂಬಿಕೆ ಲಿಂಗೈಕ್ಯ ಆದ್ರು. ಹಡಪದ ಅಪ್ಪಣ್ಣನವರು ಪಾಪ ತಂದೆ ತಾಯಿಯನ್ನ ಕಳೆದುಕೊಂಡಿರ್ತಕ್ಕಂಥ ಮಗು ಅತ್ತನ್ನು ಅಳಾಕ ಶುರು ಮಾಡಿದ್ರು. ಇನ್ನ ಬಸವಣ್ಣವರು ಹೋದ್ರು, ಅವನವರು ಹೋದ್ರು, ನಾನರ ಯಾಕೆ ಇರ್ಬೇಕು ಅಂತ ತಿಳ್ಕೊಂಡು ಲಿಂಗವನ್ನೇ ನೋಡ್ತಾ ನೋಡ್ತಾ ಅವರು ಕೂಡ ಲಿಂಗೈಕ್ಯರಾದ್ರು. ಇಲ್ಲಿ ನಾವು ಸ್ವಲ್ಪ ಏನು ವಿಚಾರ ಮಾಡ್ಬೇಕು ಅಂತಂದ್ರ, ಬಸವಾದಿ ಶಿವಶರಣರು ಎಂಬತಕ್ಕಂಥವ್ರು ಏನಿದ್ರಲ್ಲ, ಇವರು ಬಹಳ ದೊಡ್ಡ ಯೋಗ ಸಾಧಕರು, ಶಿವಯೋಗ ಸಾಧಕರು. ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿ ಏನಿತ್ತು ಅಂತಂದ್ರ ಇಚ್ಛಾಮರಣಿಗಳಂತಾರಲ್ಲ, ಇಚ್ಛಾಮರಣಿಗಳು. ಆ ಜೀವ, ನಮ್ಮಲ್ಲಿ ಇರ್ತಕ್ಕಂತಹ ಜೀವ ಶಿವನೊಳಗೆ ಹೆಂಗ ಐಕ್ಯ ಮಾಡಬೇಕು ಅನ್ನೋ ಒಂದು ವಿದ್ಯೆ ಕಲಿತಿರ್ತಕ್ಕಂಥವ್ರು, ಇವರು ವಿದ್ಯೆಯನ್ನ ಕಲಿತಿರ್ತಕ್ಕಂಥವ್ರು. ಅದು ಆ ಲಿಂಗಾಂಗ ಸಾಮರಸ್ಯದ ವಿದ್ಯೆಯೊಳಗ, ಶಿವಯೋಗ ಸಾಧನೆ ವಿದ್ಯೆಯೊಳಗ ಅವರು ಅದನ್ನ ಕಲಿತಿರ್ತಕ್ಕಂಥವ್ರು, ಅವರು ಅದನ್ನ ಅನುಭವಿಸಿರ್ತಕ್ಕಂಥವ್ರು. ಹೀಗಾಗಿ ಅಲ್ಲಿ ಲಿಂಗವನ್ನು ನೋಡ್ತಾ ನೋಡ್ತಾ ಬಸವಣ್ಣ ಐಕ್ಯ, ಇಲ್ಲಿ ನೀಲಮ್ಮ ಲಿಂಗವನ್ನ ನೋಡ್ತಾ ನೋಡ್ತಾ ಇವರು ಐಕ್ಯ. ಹಂಗ ಹಡಪದ ಅಪ್ಪಣ್ಣನವರು ಕೂಡ ಲಿಂಗವನ್ನೇ ನೋಡ್ತಾ ನೋಡ್ತಾ ಅವರು ಅಲ್ಲಿ ಐಕ್ಯ ಆದರು. ಇದ್ದಿಗೂ ಕೂಡ ನಾವು ಸಂಗಮದಲ್ಲಿ ಬಸವಣ್ಣನವರ ಸಮಾಧಿ ನೋಡಬಹುದು. ಅತ್ತ ತಂಗಡಿಗೆಯಲ್ಲಿ ನೀಲಮ್ಮ ಮತ್ತು ಹಡಪದ ಅಪ್ಪಣ್ಣವರ ಸಮಾಧಿಯು ಕೂಡ ನಾವು ನೋಡಬಹುದು. ಈ ರೀತಿಯಾಗಿ ಬಸವಾದಿ ಪ್ರಮುಖರು 12ನೇ ಶತಮಾನದಲ್ಲಿ ಈ ಸಮಾಜ ಸುಧಾರಣೆಗೋಸ್ಕರ ಮಾಡಿರ್ತಕ್ಕಂಥ ಕಷ್ಟ ಅಷ್ಟಿಲ್ಲ, ಇಷ್ಟು ವಿಪರೀತ ತಮ್ಮ ಪ್ರಾಣವನ್ನ ಕೊಟ್ಟು ಈ ಸಮಾಜಕ್ಕೆ ಒಳ್ಳೆ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಬದುಕನ್ನು ಕೊಟ್ಟಿರ್ತಕ್ಕಂಥವರು ಅಂತಹ ಪುಣ್ಯಾತ್ಮರು. ಇಂಥ ಒಂದು ಶಿವರಾತ್ರಿಯ ಪುಣ್ಯ ಪರ್ವದೊಳಗೆ ನೀವು ನಮ್ಗೆ ಇಂಥ ಒಂದು ಆ ಶಿವಶರಣರ ಚರಿತ್ರೆಯನ್ನ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಿರಲ್ಲ. ಯಾಕಂತಂದ್ರೆ ಬಹಳ ದೊಡ್ಡ ಪುಣ್ಯರಪ್ಪ ಇದು. ಇದೊಂದು ಏನದಲ್ಲ, ಶಿವಶರಣರ ಚರಿತ್ರೆಗಳನ್ನ ಹಾಡೋದು, ಅದನ್ನ ಹೊಗಳೋದು, ಅದು ಹಾಡೋದು ಒಂದು ಪುಣ್ಯ, ಅದು ಕೇಳೋದು ಒಂದು ಪುಣ್ಯ, ಹೇಳೋದು ಒಂದು ಪುಣ್ಯ, ಕೇಳೋದು ಕೂಡ ಒಂದು ಪುಣ್ಯ. ಇಂಥ ಪುಣ್ಯಮಯ ವಾತಾವರಣದೊಳಗೆ ನಾವು ಒಂದು 5 ದಿವಸ ಬಹಳ ಚೆನ್ನಾಗಿ ಕಳೆದ್ವಿ. ನಮ್ಮ ಶಂಕರ್ ಸರ್ ಅವರು ಬಹಳ ದೊಡ್ಡ ಗುಣದವರು, ಬಾಬುರಲ್ಲ ಇಬ್ರಲ್ಲ ನಿಮ್ಮೆಲ್ಲರನ್ನ ಕರ್ಕೊಂಡು ಇಡೀ ಬಡಾವಣೆ ನೋಡಿದ್ರೆ ಎಷ್ಟು ದೊಡ್ಡ ನಾಯಕನ ಬಡಾವಣೆ ಅಂತಂದ್ರೆ ನಮ್ ಸರ್ ಹೇಳ್ತಾ ಇದ್ರು, ಹೆಚ್ಚು ಕಡಿಮೆ 25-30 ಒಂದು ಲೇಔಟ್ಗಳು ಕೂಡಿ ಒಂದು ದೊಡ್ಡ ಬಡಾವಣೆ ಆಗ್ಯದ. ಇಲ್ಲಿ ಪ್ರತಿ ವರ್ಷನೂ ಕೂಡ ಎಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸರ್ ಮಾಡ್ತಾರೆ. ಮತ್ತು ಮುಖ್ಯವಾಗಿ ನಮ್ಮ ಅಕ್ಕನವರು ಶಶಿಕಲಾ ಅಕ್ಕನವರು, ಅವರಿಗೆ ಎಡಗೈಯಾಗಿ ಬಲಗೈಯಾಗಿ ಅವರಂತಾರ, ಅವ್ರ ಅದರಂತರ ಇಟ್ಟು ಮುಂದೆ ಬಂದಿನಿ ಅಂತೇಳಿ ಇವ್ರಂತಾರ, ಇಲ್ರಿ ಅವ್ರ ಅದರಂತರ ಇಟ್ಟು ಮುಂದೆ ಬಂದಿನಿ ಅಂತ ಇವ್ರಂತಾರ. ನೋಡ್ರಿ ಎಷ್ಟು ಸಾಮರಸ್ಯ ಅದ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ತದ ಶಿವಂಗೆ ಅಂತ ಅವ್ರು ಹೆಂಗದಾರ ಅಂತಂದ್ರ ಹಾಲು ಮತ್ತು ಜೇನು ಇಟ್ಟಂಗದಾರ. ಅಷ್ಟೊಂದು ಸಮರಸ ಅವರಲ್ಲಿ ಅದ. ನಿಜವಾಗ್ಲು ಆ ದಂಪತಿಗಳಿಬ್ಬರು ಕೂಡಿ ನಿಮ್ಮಂತಹ 100 ಜನರನ್ನ ಕೂಡಿಸಿ ಇಂಥ ಧರ್ಮದ ಕಾರ್ಯಗಳನ್ನ ಮಾಡಕತ್ತಾರ. ಅಷ್ಟೇ ಅಲ್ಲದೇನೆ ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಕ್ಕಳಿಗೆ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ವಿದ್ಯಾದಾನ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಗರ್ವ ಪಡಬೇಕು, ಅಭಿಮಾನ ಪಡಬೇಕು. ಅಂತ ಒಂದು ದೊಡ್ಡ ಕಾರ್ಯ ಆ ದಂಪತಿಗಳು. ಮೇಲಾಗಿ ಅವರ ಸುಪುತ್ರಿಯು ಕೂಡ ಒಂದೊಂದು ಹೆಜ್ಜೆಯನ್ನ ಇಡ್ತಾ 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 ಅವರು ಕೂಡ ಸೇವೆಗೆ ಮುಂದಾಗಿದ್ದಾರೆ. ನಿಜವಾಗ್ಲೂ ಸೌಭಾಗ್ಯದ ವಿಚಾರ ಎಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿಯ ಹಿರಿಯರ ಬಗ್ಗೆ, ನನ್ನ ತಾಯಿಂದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಕ್ಕಂಥದ್ದೇನಿಲ್ಲ. ಒಟ್ಟಿನಲ್ಲಿ ಒಂದೇ ಮಾತು ಅಂತಂದ್ರೆ ನೀವು ತುಂಬಿದ ಕೂಡ, ಒಂದೇ ಒಂದು ಮಾತು ಅಂತಂದ್ರೆ ಫಲ ತುಂಬಿದ ಮರ. ಫಲ ತುಂಬಿದ ಮರ ಯಾವಾಗಲೂ ಫಲ ತುಂಬಿರ್ತಕ್ಕಂಥ ಮರ ಹ್ಯಾಂಗ ಬಾಗೇ ಇರ್ತದ. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಂಪತ್ತು ಮತ್ತು ಲೌಕಿಕ ಸಂಪತ್ತು ಸಾಕಷ್ಟು ಇದ್ರೂ ಕೂಡ ಎಷ್ಟೊಂದು ನಯ ವಿನಯದಿಂದ ಇರ್ತೀರಿ. ಗುರುಲಿಂಗ ಜಂಗಮರಿಗೆ ಎಷ್ಟೊಂದು ನೀವು ಪ್ರೀತಿಯಿಂದ ಕಾಣ್ತೀರಿ. ನಿಜವಾಗ್ಲೂ ಕೂಡ ನೀವು ದೊಡ್ಡವರು ಎಂತಕ್ಕಂಥ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಸೇವೆ ಮಾಡಿರಿ, ಕಸ ಹುಡುಗಿರಿ, ಈ ಹಾಸಿಗೆ ಹಾಸಿದಿರಿ, ಕುರ್ಚಿಗಳನ್ನ ಇಟ್ಟಿದ್ದೀರಿ, ಮೇಲೆ ಈ ವೇದಿಕೆಯನ್ನು ನೀವು ನಿರ್ಮಾಣ ಮಾಡಿದ್ದೀರಿ. ದಾಸೋಹಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಪುಣ್ಯಾತ್ಮರು ನೀವು ಸೇವಾ ಮಾಡಿರಿ. ಒಂದಿಲ್ಲ ಒಂದು ರೀತಿಯಿಂದ ಪ್ರತಿಯೊಬ್ಬರ ಸೇವೆಯು ಕೂಡ ಈ ಕಾರ್ಯಕ್ಕೆ ಸಮರ್ಪಣೆ ಆಗ್ಯದ. ಯಾಕ ನಮ್ಮ ಧರ್ಮನೇ ಇದು, ನಮ್ಮ ಧರ್ಮನೇ ಇದು.
ಯಾಕಂತಂದ್ರೆ ನಾವು ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನೂ ಒಯ್ಯಕ್ ಆಗೋದಿಲ್ಲ. ಒಯ್ಯಕ್ ಬರ್ತಕ್ಕಂಥದ್ದು ಒಂದೇ, ನಾವು ಮಾಡಿರ್ತಕ್ಕಂತಹ ಸೇವೆ, ನಾವು ಮಾಡಿರ್ತಕ್ಕಂತಹ ಪುಣ್ಯ ಮಾತ್ರ. ಅದಕ್ಕೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ, ಆ ಸೇವೆ ಮಾಡೋದ್ರ ಮುಖಾಂತರ ಪುಣ್ಯ ಬೆಳೆಸ್ಕೊಳ್ತಕ್ಕಂತ ಒಂದು ದೊಡ್ಡ ಕಾರ್ಯ ನೀವು ಮಾಡಿದ್ದೀರಿ. ನನಗೂ ಕೂಡ ಭಾಗಿಯಾಗ್ತಕ್ಕಂತ ಒಂದು ಸೌಭಾಗ್ಯ ಕೊಟ್ಟಿದ್ದೀರಿ. ಒಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮನ ಕೃಪೆಯನ್ನ ಬೇಡಿ ನಮ್ಮ